ಕನ್ಯಾದಾನ ಆಗಿದೆ. ಇವಾಗ ಸೂರ್ಯವರ್ಗ ಪಾರಾಯಣ, ಕನ್ಯಾದಾನ ಆದ್ಮೇಲೆ ಸೂರ್ಯವರ್ಗ ಪಾರಾಯಣ ಅಂತ ಮಾಡ್ತಾರೆ. ಸೂರ್ಯವರ್ಗ ಪಾರಾಯಣ ಮಾಡುವ ಸಮಯದಲ್ಲಿಯೇ ಸಾಧಾರಣ ಹೆಂಗಸರಿಂದ ಲಕ್ಷ್ಮೀ ಶೋಭಾನೆ ಪಾರಾಯಣವನ್ನು ಮಾಡಿಸ್ತಾರೆ ಅದೇ ಹೊತ್ತಿಗೆ. ಅದಕ್ಕೆ ವಿಶೇಷತೆ ಉಂಟು. ಮೊದಲು ಪ್ರಾರ್ಥನೆ ಮಾಡಿಕೊಳ್ತೇನೆ. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯೇತ್ ಅಖಿಲ ಶಕ್ತಿಧರ ಸ್ವಧಾಮ್ನಾಂ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ನಮಸ್ತೆ ಪ್ರಾಣೇಶ ಪ್ರಣತ ವಿಭವಾಯ ವನಿಮಗ ನಮಃ ಸ್ವಾಮಿನ್ ರಾಮ ಪ್ರಿಯತಮ ಹನುಮನ್ ಗುರುಣ ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮಃ ಶ್ರೀಮನಂ ಪ್ರದೇಶೋ ಜಯ ಜಯ ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾವಾದಶಾರಣ ಇಷ್ಟದಾನ್ ಕಷ್ಟಹರ್ತೃನ್ನೋ ವಿದ್ಯಾಮಾನ್ಯಾನ್ ಮುನೀನ್ ನಮಃ ಆಪಾದ ಪರಿಪರ್ಯಂತಂ ಗುರುಡಾಮಾಕೃತಿಂ ಹರೇ ಯೇನ ವಿಘ್ನಾ ಪ್ರಣಶ್ಯಂತಿ ಸಿದ್ಧ್ಯಂತಿ ಮನೋರಥಾಃ ಶ್ರೀ ಗುರುಭ್ಯೋ ನಮಃ. ಅದೇ ಮದುವೆಯ ಕನ್ಯಾದಾನ ಆದ ಬಳಿಕ ಸೂರ್ಯವರ್ಗ ಅಂತ ಒಂದು ವೇದದ ಸೂಕ್ತ, ಆ ವೇದದ ಸೂಕ್ತಗಳನ್ನು ಒಂದು 8-10 ಜನ ಬ್ರಾಹ್ಮಣರನ್ನು ಕರೆಸಿ ಅವರ ಹತ್ರ ಪಾರಾಯಣ ಮಾಡಿಸ್ತೇವೆ. ಅವರ ಕೈಯಲ್ಲಿ ಅಕ್ಷತೆ ಕಾಳು ಕೊಟ್ಟು ಪಾರಾಯಣ ಮಾಡಿಸಿ ಆ ಅಕ್ಷತೆ ಕಾಳನ್ನು ಮತ್ತೆ ವಧುವರರಿಗೆ ಅವರ ಕೈಯಿಂದ ಹಾಕಿಸ್ತೇವೆ. ಹಾಗೆಯೇ ಸೇಮ್ ಟೈಮ್ ಅದೇ ಹೊತ್ತಿಗೆ ಒಂದು 8-10 ಜನ ಮುತ್ತೈದೆಯರನ್ನು ಕರೆಸಿ ಅವರ ಕೈಯಲ್ಲಿ ಅಕ್ಷತೆ ಕಾಳನ್ನು ಕೊಟ್ಟು ಅವರ ಹತ್ರ ಏನು ಲಕ್ಷ್ಮೀ ಶೋಭಾನೆ ಹಾಡನ್ನು ಹೇಳಿಸಿ ಮತ್ತೆ ಅವರ ಕೈಯಿಂದ ಮಂತ್ರ ಅಕ್ಷತೆ ಹಾಕಿಸ್ತೇವೆ. ಇದು ಏನು ಪ್ರಕ್ರಿಯೆ ಏನು ಅಂತ ಹೇಳಿದ್ರೆ ಸಾಧಾರಣ ಮಟ್ಟಿಗೆ ಒಂದು 47 ಮಂತ್ರ ಸೂರ್ಯವರ್ಗದಲ್ಲಿ ಇದೆ. ಸೂರ್ಯವರ್ಗದಲ್ಲಿ ವೇದ ಮಂತ್ರಗಳು 47 ಮಂತ್ರ. ಅದರಲ್ಲಿ ಹಾಗೆಯೇ ಲಕ್ಷ್ಮೀ ಶೋಭಾನೆಯಲ್ಲಿ 108ಕ್ಕೂ ಹೆಚ್ಚು 111 ಬರ್ತದೆ. ಅಷ್ಟು ಒಂದು ಸೊಲ್ಲುಗಳಿರ್ತದೆ, ಪದಗಳು ಇರ್ತವೆ. ಆ ಸಮೂಹವನ್ನು ಪಾರಾಯಣ ಮಾಡಿಸಿ ಗೃಹಸ್ಥರಿಂದ ಮತ್ತು ಮುತ್ತೈದೆಯರಿಂದ ಅವರಿಗೆ ವಧುವರರಿಗೆ ಆಶೀರ್ವಚನ ಮಾಡಿಸ್ತೇವೆ. ಈ ಸೂರ್ಯವರ್ಗ ಪಾರಾಯಣ ಯಾಕೆ ಮಾಡಿಸ್ಬೇಕು ಅಂತ, ಸೂರ್ಯವರ್ಗ ಪಾರಾಯಣಕ್ಕೆ ಅಲ್ಲಿ ಇಡೀ ಮದುವೆ ಎನ್ನುವಂತಹದ್ದು ಸ್ತ್ರೀಯನ್ನು ಕೇಂದ್ರೀಕರಿಸಿಕೊಂಡಿರ್ತದೆ. ಆಯ್ತಾ, ಇದು ನಾವು ಮೊದಲಾಗಿ ತಿಳ್ಕೊಳ್ಬೇಕಾದದ್ದು. ಮದುವೆ ಗಂಡಸು ಪ್ರಧಾನ ಅಲ್ಲ, ಮದುವೆಯಲ್ಲಿ ಹೆಣ್ಣೆ ಪ್ರಧಾನ. ಜ್ಯೋತಿಷದಲ್ಲಿಯೂ ಜಾತಕ ಸಂಘಟನೆ ಮಾಡುವಾಗ, ಜಾತಕ ಕೂಡಿಸುವಾಗ ಗಂಡಿನ ಜಾತಕಕ್ಕೆ ಹೆಣ್ಣಿನ ಜಾತಕವನ್ನು ಕೂಡಿಸುವುದಲ್ಲ, ಹೆಣ್ಣಿನ ಜಾತಕಕ್ಕೆ ಈ ಗಂಡಿನ ಜಾತಕ ಆಗ್ತದೋ ಇಲ್ವೋ ಅಂತ ನೋಡ್ಬೇಕು. ಹಾಗಾಗಿ ಹೆಣ್ಣಿಗೆ ಪ್ರಾಧಾನ್ಯತೆ ಅಂತ ಅದೇ ವಿಷಯವನ್ನು ಈ ಸೂರ್ಯವರ್ಗ ಸೂಕ್ತ, ವೇದದಲ್ಲಿ ಬರುವಂತಹ ಸೂರ್ಯವರ್ಗ ಸೂಕ್ತ ಸೂಚಿಸ್ತದೆ. ಏನ್ ಸೂಚಿಸ್ತದೆ ಅಂತ ಹೇಳಿದ್ರೆ, ಕೊನೆಗೆ ಈ ಇಡೀ ಸೂರ್ಯವರ್ಗವನ್ನು ಪಾರಾಯಣ ಮಾಡ್ತಾ 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 ಕೊನೆಗೂ 1-2-3 ಮಾತುಗಳನ್ನು ಆ ವೇದ ಮಂತ್ರವೇ ಹೇಳ್ತೀವಿ. ಸಂಭ್ರಾಜ್ಞಿ ಸ್ವಶೂರೇ ಭವ, ಸಂಭ್ರಾಜ್ಞಿ ಸ್ವಶುರಾಂಭಾವ, ನನಾಂದರಿ ಸಂಭ್ರಾಜ್ಞಿ ಭವ, ಸಂಭ್ರಾಜ್ಞಿ ಯದಿ ದೇವೃಷು ಸಮಂಜಂತ ವಿಶ್ವೇ ದೇವಾ ಸಮಾಪೋ ಹೃದಯಾನಿ ನೌ ಸಮ್ಮಾತರಿಶ್ವಾಸಂ ಧಾತ ಸಮುದೇಷ್ಟ್ರೀ ತದಾತು ನೌ. ಗಂಡು ಹೆಣ್ಣುಗಳು ವಧುವರರು ಇಬ್ಬರಿಗೆ ಅಲ್ಲಿ ಪ್ರಾರ್ಥನೆಯಲ್ಲಿ ಆ ಶ್ಲೋಕದಿಂದ ಆ ಮಂತ್ರದಿಂದ ಆಶೀರ್ವಚನವೂ ಹೌದು, ಪ್ರಾರ್ಥನೆಯು. ಮುಖ್ಯವಾಗಿ ಹೆಣ್ಣನ್ನು ಕೇಂದ್ರೀಕರಿಸಿಕೊಂಡು ಆಶೀರ್ವಚನ ಮಾಡ್ತಾರೆ. ಸಂಭ್ರಾಜ್ಞಿ ಸ್ವಶುರೇ ಭವ, ನೀನು ಆ ಮನೆಯಲ್ಲಿ ಮಹಾರಾಣಿಯಾಗಿ ಬಾಳ್ಬೇಕಮ್ಮ ಅಂತ ಆಶೀರ್ವಾದ ಮಾಡ್ತಾರೆ ಆ ಮಂತ್ರ. ಯಾರಿಗೆ ಮಹಾರಾಣಿ ಅಂತ ಹೇಳಿದ್ರೆ ಮೊದಲನೆಯದಾಗಿ ಮಾವನಿಗೆ ಅಂತ ಹೇಳ್ತಾರೆ. ಸಂಭ್ರಾಜ್ಞಿ ಶ್ವಶುರೇ ಭವ ಅಂದರೆ ಏನಿದು ಆಶ್ಚರ್ಯ, ಮಾವನಿಗೆ ಮಹಾರಾಣಿ ಆಗುವುದು ಅಂತ ಹೇಳಿದ್ರೆ ಏನರ್ಥ?
ಅಂತ ಹೇಳಿದ್ರೆ, ಸಾಮ್ರಾಜ್ಞಿಯಾದವಳು ಎಲ್ಲರಿಗೂ ತಾಯಿ ಆಗ್ತಾಳೆ. ಇದು ದ್ರೌಪದಿಯ ಕಥೆಯಲ್ಲಿ ನಾವು ಕೇಳ್ತೇವೆ. ಆ ದ್ರೌಪದಿ ಎಲ್ಲರಿಗೂ ತಾಯಿ ಆಗ್ತಾಳೆ. ಅದಕ್ಕೋಸ್ಕರವೇ ಅವರ ಅಜ್ಞಾತವಾಸದ ಸಮಯದಲ್ಲಿ ದ್ರೌಪದಿಗೆ ಸೈರಂಧ್ರಿ ವೃತ್ತಿಯನ್ನು ಹೇಳ್ತಾ ಇದೆ. ಸೈರಂಧ್ರಿ ವೃತ್ತಿ ಅಂತ ಹೇಳಿದ್ರೆ ತಾಯಿ ಮನೆಗೆ ಮಗಳು ಬಂದಾಗ ತಾಯಿ ಮಗಳನ್ನು ಹೇಗೆ ಪ್ರೀತಿಯಿಂದ ಉಪಚರಿಸ್ತಾಳೋ ಅಂತಹ ಉಪಚಾರ ವೃತ್ತಿಗೆ ಸೈರಂಧ್ರಿ ಅಂತ ಹೆಸರು. ಅಂದ್ರಿಗೆ ರಾಣಿಗೆ, ಮಹಾರಾಣಿ, ಆ ಊರಿನ ಮಹಾರಾಣಿಗೆ ತಾಯಿಯ ಸ್ಥಾನ, ಮಹಾರಾಣಿಗೂ ತಾಯಿಯ ಸ್ಥಾನ ಸೈರಂಧ್ರಿ. ಮಹಾರಾಣಿಯನ್ನು ತಾಯಿಯಂತೆ ಕಾಣಬೇಕು. ಅಂದ್ರೆ ಈ ಮಹಾರಾಣಿ ಇಡೀ ಲೋಕವನ್ನು, ಅವರ ರಾಜ್ಯದ ಪ್ರಜೆಗಳನ್ನೆಲ್ಲ ತಾಯಿಯಂತೆ, ಅಂದ್ರೆ ತನ್ನ ಮಕ್ಕಳಂತೆ ಕಾಣಬೇಕು. ಹಾಗೆಯೇ ಸಾಮ್ರಾಜ್ಞಿ ಶ್ವಶುರೇ ಭವ. ಮೊದಲನೆಯದಾಗಿ ಮಾವನನ್ನು ಮಗುವಿನಂತೆ ಕಾಣಬೇಕು. ಅದಕ್ಕೋಸ್ಕರ ಮಾವನಿಗೆ ನೀನು ಮಹಾರಾಣಿ ಆಗು ಅಂತ. ಯಾಕೆ ಅಂತ ಹೇಳಿದ್ರೆ, ವಯಸ್ಸು ಆದಾಗಿ 60 ಕಳೆದ ಮೇಲೆ ಮಕ್ಕಳಾಗ್ತಾರೆ. ಮೊದಲು 8-15 ವರ್ಷದ ತನಕ ಒಬ್ಬ ವ್ಯಕ್ತಿ ಮಕ್ಕಳಾಗಿದ್ರೆ ಮತ್ತೆ ಬೆಳಿತಾನೆ 60ರವರೆಗೆ ಬೆಳಿತಾನೆ. 60ರ ಬಳಿಕ ಮತ್ತೆ ಮರಳುವುದು ಅಂತ, ಹಾಗೆ ಮರಳು ಅಂತ ಹೇಳಿದ್ರೆ ಹಾಗೆ 60ರವರೆಗೆ ಪೂರ್ಣ ಅರಳುವುದು. ಆಮೇಲೆ ಮರಳುವುದು ಅಂತ ಹೇಳಿದ್ರೆ ಪುನಃ ಬಾಲ್ಯದ ಕಡೆಗೆ ತಿರುಗುವುದು. ಅವರ ಆ ನಂತರದ ಜೀವನ ಎಲ್ಲ ಮಗುವಿನ ಹಾಗಿರ್ತದೆ. ಹಾಗಾಗಿ ಮಾವನನ್ನು ಮಗುವಿನಂತೆ ನೋಡ್ಕೊಳ್ಳುವ ಮಹಾರಾಣಿ ನೀನಾಗಬೇಕು ಅಂತ ವೇದ ಮಂತ್ರ ಅವಳನ್ನು ಆಶೀರ್ವದಿಸುತ್ತೆ. ಸಾಮ್ರಾಜ್ಞಿ ಶ್ವಶುರಾಂಭವ. ಅಷ್ಟೇ ಅಲ್ಲ, ಅತ್ತೆಗೂ ಕೂಡ ಮಹಾರಾಣಿ. ಅತ್ತೆಯನ್ನು ಮಗಳಂತೆ ಕಾಣುವಂತಹ ಮಹಾ ಮನಸ್ಸಿನ, ದೊಡ್ಡ ಮನಸ್ಸಿನ ನೀನು ಮಹಾರಾಣಿ ಆಗು ಅಂತ. ಇದು ಆಗಿ ಬಿಟ್ರೆ ಲೋಕದಲ್ಲಿ ಅತ್ತೆ ಸೊಸೆಯರ ಜಗಳವೇ ಇರುವುದಿಲ್ಲ. ಇದೊಂದು ಆಗಿಬಿಟ್ರೆ ಇದು ಕೇವಲ ಆಶೀರ್ವಾದದಲ್ಲಿ ಉಳಿತದೆ ಎನ್ನುವಂತಹದ್ದು ಖೇದಕರ ಸಂಗತಿ. ನಿಜವಾಗಿ ವೇದ ಶಾಸ್ತ್ರಗಳು, ಧರ್ಮಶಾಸ್ತ್ರಗಳು, ಪುರಾಣ, ಇತಿಹಾಸ ಎಲ್ಲವೂ ಸಹ ನಮ್ಮ ಏಳಿಗೆಯನ್ನು ಬಯಸಿ ನಮಗೆ ಹೇಗಿರಬೇಕು ಅಂತ ಸೂಚಿಸುವಂತಹ ಶಾಸ್ತ್ರ ಗ್ರಂಥಗಳು. ಇಲ್ಲಿಯೂ ಹಾಗೆ ವೇದ ಶ್ವಶುರಾಂಭವ, ಅತ್ತೆಗೂ ಮಹಾರಾಣಿ, ನಾನಾಂದರಿ ಸಾಮ್ರಾಜ್ಞಿ ಭವ, ನಾದಿನಿಗೂ ಮಹಾರಾಣಿ ಆಗ. ಮಹಾರಾಣಿ ಅಂತ ಹೇಳಿದ್ರೆ ಮಕ್ಕಳನ್ನು ಕಾಣುವ ತಾಯಿ ಮಹಾರಾಣಿ ಅಂತ ಹೆಸರು. ಎಲ್ಲರನ್ನು ಮಕ್ಕಳಂತೆ ಕಾಣುವ ಮಹಾರಾಣಿ. ಆಚಾರ್ಯರೇ, ಸ್ವಲ್ಪ ಡಿಸ್ಟರ್ಬೆನ್ಸ್ ಬರ್ತಾ ಇದೆ, ಸರಿ ಕೇಳ್ತಾ ಇಲ್ಲ. ಕೇಳ್ತಾ ಇಲ್ಲ, ಡಿಸ್ಟರ್ಬೆನ್ಸ್ ಇದೆ. ಒಂದು ನಿಮಿಷ. ಅನಾಂದರಿ ಸಾಮ್ರಾಜ್ಞಿ, ನಾದಿನಿಗೂ ಮಹಾರಾಣಿ ಆಗು, ನಾದಿನಿಯನ್ನು ಮಗಳಂತೆ ಕಾಣುವ ಮಹಾರಾಣಿ ನೀನಾಗು ಅಂತ ಆಶೀರ್ವಾದ ಮಾಡ್ತಾರೆ. ಸಾಮ್ರಾಜ್ಞಿ ಅಧಿದೇವರು. ಹಾಗೆಯೇ ಗಂಡನ ತಮ್ಮ ಮೈದುನನಿಗೂ ನೀನು ತಾಯಿಯಾಗು ಅಂತ ವೇದ ಮಂತ್ರ ಆಶೀರ್ವಾದ ಮಾಡುವಂತಹ ಸೂಕ್ತಕ್ಕೆ ಸೂರ್ಯವರ್ಗ ಸೂಕ್ತ ಅಂತ ಹೇಳ್ತೇವೆ. ಆ ಸೂರ್ಯವರ್ಗ ಸೂಕ್ತವನ್ನು ಪಾರಾಯಣ ಮಾಡಬೇಕು. ಮಾಡಿಸ್ತಾರೆ. ಅಷ್ಟು ಜನರ ಹತ್ರ ವೇದ ಓದಿದ ವೇದಜ್ಞ ಬ್ರಾಹ್ಮಣರನ್ನು ಕರೆಸಿ ಅಷ್ಟು ಜನರ ಹತ್ರ ಸೂರ್ಯವರ್ಗ ಪಾರಾಯಣ ಮಾಡಿಸಿ ಅವಳಿಗೆ ಆಶೀರ್ವಾದ ಮಾಡಿಸ್ತಾರೆ. ಅಷ್ಟೇ ಅಲ್ಲ, ಮುಂದೆ ಬರ್ತದೆ, ಮತ್ತೂ ಮಾತುಗಳು ಬರ್ತದೆ. ಅವಿಧವಾ ಭವ ವರ್ಷಾಣಿ. ಆ ಸೂರ್ಯವರ್ಗದ ಫಲ ಏನು ಅಂತ, ಸೂರ್ಯವರ್ಗ ಪಾರಾಯಣ ಮಾಡಿದ್ರೆ ಫಲ ಏನು ಹೇಳಿದ್ರೆ, ಅವಿಧವಾ ಭವ ವರ್ಷಾಣಿ, ನೀನು 100 ಕಾಲ ಸುಮಂಗಲಿಯಾಗಿ ಬಾಳ್ಬೇಕು, 100 ಕಾಲ ಸುಮಂಗಲಿಯಾಗಿ ಸುಹಾಸಿನಿಯಾಗಿ ಮುತ್ತೈದೆಯಾಗಿ ಬಾಳ್ಬೇಕು ಅಂತ ಆಶೀರ್ವಾದ ಮಾಡ್ತಾರೆ. ಶತಂ ಸಾಗ್ರಂತ್ ಸುವ್ರತ, 100 ಕಾಲ ಬಾಳ್ಬೇಕು. ತೇಜಸ್ವಿ ಚ ಯಶಸ್ವಿ ಚ ಧರ್ಮಪತ್ನಿ ಪತಿವ್ರತ,
ನಿನ್ನ ಹೆಸರು ನಿನ್ನ ಪಾತಿವ್ರತ್ಯ ಧರ್ಮ, ಪತಿವ್ರತ ಧರ್ಮದಿಂದ ನೀನು ಅದರಲ್ಲಿಯೇ ಪ್ರಸಿದ್ಧಿಯಾಗಬೇಕು. ನೀನು ಇತರ ಸಾಧನೆಗಳೆಲ್ಲ ಸ್ತ್ರೀಗೆ ಮುಖ್ಯವಾಗಿ ಅದೇ ಏನು ಅಂತ ಹೇಳಿದ್ರೆ ಪತಿವ್ರತ ಧರ್ಮದಿಂದಲೇ ಸಾಧನೆ ಮಾಡಿ ಅವಳು ಎತ್ತರಕ್ಕೇರಬೇಕು ಅಂತ. ಧರ್ಮಪತ್ನಿ ಪತಿವ್ರತ ಯದ್ಬಹು ಪುತ್ರಾಣಿ ಮತ್ ಅಂತ ಹೇಳಿದ್ರೆ ತುಂಬಾ ಮಕ್ಕಳ ತಾಯಿ ಆಗ್ಬೇಕು. ಮಕ್ಕಳು 10 ಹಲವು ಮಕ್ಕಳುಗಳ ತಾಯಿ ಆಗ್ಬೇಕು. ಮಾಚ ದುಃಖಂ ಲಭೇತ್ ಕ್ವಚಿತ್, ನೀನು ಮದುವೆಯಾಗಿದ್ದ ಬಳಿಕ ಅಲ್ಲಿ ದಾಂಪತ್ಯ ಜೀವನ ನಡೆಸುವ ಸಮಯದಲ್ಲಿ ಮಾಚ ದುಃಖಂ ಲಭೇತ್ ಕ್ವಚಿತ್, ಸ್ವಲ್ಪ ದುಃಖವು ನಿನಗೆ ಬರಬಾರದಮ್ಮ, ನೀನು ಸುಖ ಸಂತೋಷದಿಂದ ಬಾಳಬೇಕು ಅಂತ ವೇದ ಅವಳನ್ನು ಆಶೀರ್ವದಿಸ್ತದೆ. ಮಾಚ ಅತೆ ಸೋಮಪಾ ನಿತ್ಯಂ ಭವೇತ್ ಧರ್ಮಪರಾಯಣ, ನಿನ್ನ ಗಂಡ ಯಜ್ಞಯಾಗಾದಿಗಳಲ್ಲಿ ದೀಕ್ಷಿತನಾಗಿ ಧರ್ಮ ಕರ್ಮಗಳನ್ನು ಮಾಡುತ್ತಾ ಆ ಧರ್ಮ ಕರ್ಮಗಳಲ್ಲಿ ನಿನ್ನನ್ನು ತೊಡಗಿಸಿಕೊಂಡು ಆ ಧರ್ಮ ಕರ್ಮಗಳ ಪುಣ್ಯ ನಿನಗೂ ಪ್ರಾಪ್ತಿಯಾಗುವಂತೆ ಅವನು ಇರಬೇಕು. ಆ ರೀತಿ ನಿನ್ನ ಜೀವನ ನಡೆಯಲಿ ಅಂತ ಆಶೀರ್ವಾದ ಮಾಡ್ತದೆ. ಅಷ್ಟಪುತ್ರಾಭವತ್ವಂಚ ಸುಭಗಾಚ ವ್ರತ. ಅಷ್ಟಪುತ್ರಾಭವತ್ವಂಚ ಅಂದ್ರೆ 8 ಮಕ್ಕಳ ತಾಯಿ ಆಗ್ಬೇಕು. 8 ಮಕ್ಕಳು ಸಿಗಬೇಕು ಅಂತ ವೇದದ ಆಶೀರ್ವಚನ. ಇದೇನು 8 ಮಕ್ಕಳು ಸಾಕ? ಹಾಗಿದ್ರೆ 12 ಇರಬಾರ್ದ ಅಥವಾ 4 ಬರಬಾರದ? ಹೌದು, ಯಾಕೆ ಅಷ್ಟಪುತ್ರತ್ವವನ್ನು ಹೇಳಿದ್ರು ಅಂತ ಹೇಳಿದ್ರೆ, ಮಗ ಒಬ್ಬನೇ ಆಗಿರ್ಲಿ, ಆ ಮಗನ ಕೀರ್ತಿ 8 ದಿಕ್ಕಿಗೂ ಪಸರಿಸುವಂತಹ ಮಗನಾಗಬೇಕು. 8 ದಿಕ್ಕಿನಲ್ಲಿ ಅವನ ಕೀರ್ತಿ ದಿಗ್ದಗಂತವಾಗಿ ವ್ಯಾಪಿಸಬೇಕು. ಅಂತಹ ಮಗ ನಿನಗೆ ಬರಲಿ ಎನ್ನುವ ಅರ್ಥವನ್ನು ಹೇಳುವಂತಹದ್ದು ಅಷ್ಟಪುತ್ರ ಭವತ್ವಂಚ ಅಂತ. ಸುಭಗಾಚ ಪತಿವ್ರತ ಭರ್ತುಶ್ಚೈವ ಪಿತುರ್ಭಾತು ಹೃದಯಾನಂದಿನಿ ಭವ, ಎಲ್ಲರಿಗೂ ಸಂತೋಷವನ್ನು ಕೊಡುವಳಾಗಮ್ಮ ನೀನು ಅಂತ. ಗಂಡನಿಗೂ ತಂದೆ ತಾಯಿಯಂದರಿಗೂ ಉಭಯ ಕುಲಕ್ಕೂ ಸಂತೋಷವನ್ನು ಕೊಡುವಂತಹ ಮಹಾರಾಣಿ ನೀನಾಗು ಅಂತ ಆಶೀರ್ವದಿಸ್ತದೆ. ಇಂದ್ರಸ್ಯತು ಯಥೇಂದ್ರಾಣಿ, ಇಂದ್ರನಿಗೆ ಶಚಿದೇವಿ ಹೇಗೆಯೋ ಹಾಗೆ ನಿನ್ನ ಗಂಡನಿಗೆ ನೀನು ಮಹಾರಾಣಿ. ಸ್ವರ್ಗದ ಶಚಿ, ಸ್ವರ್ಗದ ದೇವೇಂದ್ರನ ಪತ್ನಿಯಂತಹ ಒಂದು ದೊಡ್ಡ ಒಂದು ಜವಾಬ್ದಾರಿಯಾದಂತಹ ಸ್ಥಾನ ನಿನಗೆ ಬರಲಿ. ಶ್ರೀಧರಸ್ಸು ಯಥಾ ಶ್ರಿಯ, ಅಲ್ಲಿ ವೈಕುಂಠ ಲೋಕದಲ್ಲಿ ನಾರಾಯಣ ದೇವರಿಗೆ ಲಕ್ಷ್ಮಿಯ ಸ್ಥಾನ ಹೇಗೆ, ಹಾಗೆ ಗಂಡನ ಮನೆಯಲ್ಲಿ ನಿನ್ನ ಸ್ಥಾನ ಶಾಶ್ವತವಾಗಿ. ಶಂಕರಸ್ಯ ಯಥಾ ಗೌರೀದಲ್ಲಿ, ಶಂಕರನಿಗೆ ಪಾರ್ವತಿಗೂ ಹಾಗೆ ನೀನು ಬಾಳಿ ಬದುಕಬೇಕು ಅಂತ ಆಶೀರ್ವದಿಸ್ತದೆ. ತದ್ಭರ್ತುರಪಿ ಭರ್ತರಿ ಅತ್ರೇರ್ ಯಥಾನುಸೂಯ ಸ್ಯಾತ್, ಅತ್ರ ಋಷಿಗಳಿಗೆ ಅನುಸೂಯೆ ಹೇಗೋ ಹಾಗೆ ನೀನು ಬದುಕಬೇಕು. ವಸಿಷ್ಠ ಸ್ಯಾಪ್ಯರುಂಧತಿ, ವಸಿಷ್ಠರು ಮತ್ತೆ ಅರುಂಧತಿ, ವಸಿಷ್ಠ ಋಷಿಗಳಿಗೆ ಋಷಿಕೆಯಾದಂತಹ ಅರುಂಧತಿ ಹೇಗೆ ಪತ್ನಿಯಾಗಿರ್ತಾರೆ, ಹಾಗೆ ನೀವು ಧರ್ಮಕರ್ಮಗಳಲ್ಲಿ ಜೊತೆಗೆ ಸಾಧನೆ ಮಾಡ್ತಾ ಹೋಗಿ ಅಂತ ಹೇಳ್ತಾರೆ. ಆಮೇಲೆ ಕೌಶಿಕಸ್ಯ ಯಥಾ ಸತಿ ತಥಾ ತ್ವಮಪಿ ಭರ್ತರಿ, ಹಾಗೆ ವಿಶ್ವಾಮಿತ್ರನಿಗೂ ಸಹ ಸತಿ ಎನ್ನುವಂತಹ ಭಾರಿ ಹೇಗಿರ್ತಾಳೆಯೋ ಹಾಗೆ ವಿಶ್ವಾಮಿತ್ರರ ಹಾಗೆ ದಾಂಪತ್ಯ ಜೀವನದಲ್ಲಿ ಧರ್ಮ ಕರ್ಮಗಳನ್ನು ಮಾಡ್ತಾ ನೀವು ಅನೇಕ ವರ್ಷಗಳ ಕಾಲ ಬಾಳಿ ಬದುಕಿ. ಧ್ರುವೈದಿ ಪೋಷ್ಯಾಮಿ ಮಹ್ಯಂ ತ್ವಾದಾದ್ರಗತ್ಪತಿ ಮಯಾ ಅಪತ್ಯ ಪ್ರಜಾಪತಿ ಸಂಜೀವ ಶರದಶತಂ, 100 ಕಾಲ ಚೆನ್ನಾಗಿ ಬಾಳಿ ಅಂತ ಆಶೀರ್ವಾದ ಮಾಡುವಂತಹ ಮಂತ್ರವೇ ಸೂರ್ಯವರ್ಗ ಅಂತ. ಆ ಸೂರ್ಯ ಪಾರಾಯಣ ಆಯಿತು. ಮತ್ತೆ ಹೆಂಗಸರಿಂದ ಮುತ್ತೈದರಿಂದ ಲಕ್ಷ್ಮೀ ಶೋಭಾನೆಯನ್ನು ಹೇಳಿಸ್ತೇವೆ. ಅದು ಲಕ್ಷ್ಮೀ ಸ್ವಯಂವರ ಆದಂತಹ ಕಥೆ. ಆದ್ದರಿಂದ ಲಕ್ಷ್ಮೀನಾರಾಯಣರ
ಮದುವೆಯ ಕತೆ, ಕ್ಷೀರ ಸಮುದ್ರ ಮಥನ ಆಗಿ ಒಳ್ಳೆಯ ವಸ್ತುಗಳು ಉದ್ಭವ ಆಗುವಂತಹ ಕತೆ, ಹಾಗೆಯೇ ಮಧ್ಯದಲ್ಲಿ ಹಾಲಾಹಲ ಎನ್ನುವಂತಹ ವಿಷಾದಿಗಳು ಉದ್ಭವ ಆಗ್ತದೆ. ಹಾಗೆ ಸಂಸಾರ ಎನ್ನುವಂತಹದ್ದು ಸುಖ ದುಃಖಗಳ ಆಗರ, ಸುಖ ದುಃಖಗಳ ಸಾಗರ ಎನ್ನುವಂತಹದ್ದನ್ನು ಸೂಚಿಸಲಿಕ್ಕೋಸ್ಕರವೋ ಏನು, ಹಾಗೆ ಅದರಲ್ಲಿ ಮಥನ ಮಾಡಿದವಾಗ ಲಕ್ಷ್ಮಿಯಂತಹ ದಿವ್ಯ ಶಕ್ತಿಯೊಂದು ಉದ್ಭವ ಆಗ್ತದೆ. ಹಾಗೆ ಸಂಸಾರದಲ್ಲಿ ನಾವು ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಹೋದರೆ, ಕಷ್ಟವನ್ನು ಸಹಿಸಿಕೊಂಡು ಅದರಲ್ಲಿ ನಮ್ಮ ಶ್ರೇಯಸ್ಸನ್ನು ಮಾತ್ರ ಬಯಸಿಕೊಂಡು ಮುಂದೆ ಹೋದೆವು ಅಂತಾದರೆ ನಮಗೆ ಶ್ರೇಯಸ್ಸು ಉಂಟಾಗ್ತದೆ ಅಂತ ಅರ್ಥವನ್ನು ಸೂಚಿಸಲಿಕ್ಕೂ, ಮತ್ತೆ ಲಕ್ಷ್ಮೀನಾರಾಯಣರ ಕೃಪೆ ಆ ಲಕ್ಷ್ಮೀ ಶೋಭಾನದಿಂದಾಗಿ ಉಂಟಾಗ್ತದೆ. ವಾದಿರಾಜರು ಲಕ್ಷ್ಮೀ ಶೋಭಾನೆ ಮಾಡಿ ಅದನ್ನು ರಚಿಸಿ ಮದುಮಗನಿಗೆ ಏನಂತೆ ಪ್ರಾಣಾಪಾಯದಲ್ಲಿದ್ದಂತಹ ಮದುಮಗನನ್ನು ಕಾಪಾಡಿದ್ದಾರೆ ಅಂತ ನಾವು ಕೇಳ್ತೇವೆ. ಹಾಗಾಗಿ ಅದರಲ್ಲಿಯೇ ಬರ್ತದೆ, ನಿತ್ಯವೂ ಓಲೆ ಭಾಗ್ಯ ಅಭಿವೃದ್ಧಿ ಆಗ್ತದೆ. ಅಂದರೆ ಮುತ್ತೈದೆತನದ ಏನು ಏನು ಲಕ್ಷಣಗಳೆಲ್ಲ ಇದೆ ಅದೆಲ್ಲವೂ ಸಹ ಆ ಲಕ್ಷ್ಮೀ ಶೋಭಾನೆ ಪಾರಾಯಣ ಮಾಡುವುದರಿಂದ ಅಭಿವೃದ್ಧಿ ಆಗ್ತದೆ ಅಂತ ಹೇಳ್ತಾರೆ. ಹಾಗಾಗಿ ಲಕ್ಷ್ಮೀ ಶೋಭಾನವನ್ನು ಪಾರಾಯಣ ಮಾಡಿಸಿ ಮುತ್ತೈದೆಯರಿಂದ ಮಂತ್ರಾಕ್ಷತೆಯನ್ನು ವಧೂವರರಿಗೆ ಹಾಕಿಸುವ ಕ್ರಮ ಇದೆ. ಮುಂದೆ ವಿವಾಹ ಹೋಮ ಅಂತ ಒಂದು ಪ್ರಕ್ರಿಯೆ ಮದುವೆಯ ಮಧ್ಯದಲ್ಲಿ ಬರುವಂತಹದ್ದು. ವಿವಾಹ ಹೋಮ ಅಂತ ಹೇಳಿದ್ರೆ ಪ್ರತಿ ಸಂಸ್ಕಾರಕ್ಕೂ ಒಂದು ಪ್ರಧಾನ ಹೋಮ ಅಂತ ಇರ್ತದೆ. ಮೂರು ಪವಮಾನ ಮಂತ್ರದಿಂದ 3 ಆಜ್ಯಾಹುತಿಗಳನ್ನು ಕೊಟ್ಟು, ಮತ್ತೆ ವಿವಾಹಕ್ಕೆ ಅಂತಲೇ ಕೆಲವು ಮಂತ್ರಗಳು ಇರುತ್ತದೆ. ಅದರಿಂದ ಆಜ್ಯಾಹುತಿಗಳನ್ನು ಮುಂದೆ ಲಾಜ ಅಂದರೆ ಒದ್ದಳು ಅಂತ ಏನು ಅರಳು ಅಂತ ಏನು ಹೇಳ್ತೇವೆ, ಅರಳನ್ನು ವಧುವಿನ ಕೈಯಲ್ಲಿ ಕೊಡಿಸಿ ಅದನ್ನು ಹೋಮಕ್ಕೆ ಹಾಕಿಸುವುದು ಅರಳು ಹೋಮ, ಲಾಜ ಹೋಮ ಅಂತ ನಾವು ಕರೀತೇವೆ. ಅಂಥದ್ದನ್ನು ಮಾಡ್ತಾರೆ. ಈಗ ವಿವಾಹ ಹೋಮ ಯಾಕೆ ಮಾಡಬೇಕು, ಮದುವೆ ಸಂದರ್ಭದಲ್ಲಿ ವಿವಾಹ ಹೋಮದ ಔಚಿತ್ಯ ಏನು ಅಂತ ನೋಡಿದ್ರೆ ಸಂಕಲ್ಪದಲ್ಲಿ ಒಂದು ಮಾತು ಬರ್ತದೆ. ಶುಭೋತಿಥಾಯಾಂ ಪ್ರತಿಗೃಹೀತಾಯಾಂ ಅಸ್ಯಾಂ ವದ್ವಾಂ ಭಾರ್ಯಾತು ಸಿದ್ಧಯೇ ಗೃಹ್ಯಾಗ್ನಿ ಸಿದ್ಧಯೇ ಚ ಅಂತ ಅಲ್ಲಿ ಸಂಕಲ್ಪ ಮಾಡ್ತಾರೆ. ಈ ಹೆಣ್ಣನ್ನು ಪರಿಗ್ರಹಣೆ ಮಾಡಿ ಆಯ್ತು ಅಂದ್ರೆ ಕನ್ಯಾದಾನವಾಗಿ ಸ್ವೀಕರಿಸಿ ಆಯ್ತು. ಕನ್ಯಾದಾನವಾಗಿ ಸ್ವೀಕರಿಸಿ ಆಯಿತು. ಸ್ವೀಕರಿಸಿ ಬೆಳೆದಿಕ ವೇದಜ್ಞರಿಂದ ಮುತ್ತೈದರಿಂದ ಆಶೀರ್ವಚನ ಪೂರ್ವ ಪ್ರತಿಗೃಹೀತಾಯಾಂ ಅಸ್ಯಾಂ ವದ್ವಾಂ ಭಾರ್ಯಾತ್ವ ಸಿದ್ಧಯೇ ಗೃಹ್ಯಾಗ್ನಿ ಸಿದ್ಧಯೇ ಚ ಅಂತ ಹೇಳ್ತಾರೆ. ಅಂದ್ರೆ ಮದುವೆ ಆದ ಬಳಿಕ ಪ್ರತಿಯೊಂದಕ್ಕೂ ನಾವು ಸಂಕಲ್ಪ ಮಾಡ್ಕೊಳ್ತೇವೆ. ಯಾವುದೇ ಒಂದು ವಿಷಯ ಅದು ಧರ್ಮಶಾಸ್ತ್ರದ ಕ್ರಮವೇ ಹಾಗೆ. ನಾವು ಏನೇ ಒಂದು ಪ್ರಾರಂಭ ಮಾಡುವುದಿದ್ರೂ ಸಹ ಅದು ಮಂತ್ರ ಪೂರ್ವಕ ಪ್ರಾರಂಭ ಆಗಬೇಕು. ಆವತ್ತಿನಿಂದ ಭಾರ್ಯೆ ಅವಳು ಹೆಂಡತಿಯ ಸ್ಥಾನವನ್ನು ಪ್ರಾರಂಭ ಮಾಡಬೇಕಿದ್ರು ಅಲ್ಲಿ ಮಂತ್ರ ಹೇಳ್ತದೆ. ವೇದ ಮಂತ್ರವನ್ನು ಹೇಳಿಕೊಂಡು ಅವಳಲ್ಲಿ ಭಾರ್ಯಾತ್ವವನ್ನು ಆರೋಪಿಸಿಕೊಂಡು, ಈಗ ಉಪನಯನದಲ್ಲಿ ಯಜ್ಞೋಪವೀತ ಧಾರಣೆ ಮಾಡಿದ ಮೇಲೆ ಗಾಯತ್ರಿ ಮಂತ್ರ ಉಪದೇಶ ಮಾಡಿದ ಹಾಗೆ ಇಲ್ಲಿಯೂ ಹಾಗೆ ವಿವಾಹ ಹೋಮ ಎನ್ನುವಂತಹದ್ದು ಅವಳಿಗೆ ಭಾರ್ಯಾತ್ವ ಸಿದ್ಧಿಸಲಿಕ್ಕೋಸ್ಕರ ಮಾಡ್ತೇವೆ ಅಂತ ಮೂರು ಮಂತ್ರಗಳಿಂದ, ವೇದ ಮಂತ್ರಗಳಿಂದ ಆಜ್ಯಾಹುತಿ ಕೊಡ್ಲಿಕ್ಕುಂಟು. ಆಜ್ಯಾಹುತಿ ಕೊಟ್ಟ ಬಳಿಕ ಅಲ್ಲಿ ಪ್ರಧಾನ ಆಜ್ಯ ಹೋಮಕ್ಕೆ ಕಮರಿಯಮಾಭವಸಿ ಯತ್ಕನೀನಾಂ ಎನ್ನುವಂತಹ ಮಂತ್ರದಿಂದ ಆಜ್ಯಾಹುತಿ, ಇನ್ನೊಂದು ಮಂತ್ರದಿಂದ ಪ್ರಜಾಪತಿಯ ಮಂತ್ರದಿಂದ ಆಜ್ಯಾಹುತಿಯನ್ನು ಕೊಡ್ತಾರೆ. ಮತ್ತೆ ಕೃಭ್ರಾಮೀತಿ ಎನ್ನುವಂತಹ ಮಂತ್ರದಿಂದ ವಧು ಪಾಣಿಗ್ರಹಣ ಮಾಡ್ತಾರೆ. ನಮ್ಮಲ್ಲಿ ಹೇಳುವುದು ಪಾಣಿಗ್ರಹಣ ಮಾಡಿಕೊಳ್ಳುವುದಾಗಿ ನಿಶ್ಚಯಿಸಿರುತ್ತೇವೆ ಅಂತ ಸಂಕಲ್ಪ ಮಾಡ್ತೇವೆ. ನಮ್ಮ ಆಮಂತ್ರಣ ಪತ್ರಿಕೆಯಲ್ಲೆಲ್ಲ ಹಾಕ್ತೇವೆ. ಏನು ಅಂತ ಹೇಳಿದ್ರೆ ಪಾಣಿಗ್ರಹಣ ಕೈ ಹಿಡಿಯುವುದು ಅಂತ. ಆ ಹಿಡಿದ ಕೈ ಮತ್ತೆ ಬಿಡ್ಲಿಕ್ಕಿಲ್ಲ ಅಂತ. ಮೊದಲನೆಯದಾಗಿ ಕೈ ಹಿಡಿದ್ರೆ ಮತ್ತೆ ಜೀವನ ಪರ್ಯಂತ
ಒಟ್ಟಿಗೆ ಸಾಗಬೇಕು ಎನ್ನುವ ಅರ್ಥದಲ್ಲಿ ಪಾಣಿಗ್ರಹಣ ಅಂತ ಹೇಳ್ತೀವಿ. ಮಂತ್ರಪೂರ್ವಕವಾಗಿ ಪಾಣಿಗ್ರಹಣ ಮಾಡಿಬಿಟ್ರೆ ಮತ್ತೆ ಜೀವಬಾನ ಪರ್ಯಂತ ಒಟ್ಟೊಟ್ಟಿಗೆ ಚಲಿಸಬೇಕು ಅಂತ ಹೇಳ್ತಾರೆ. ಆ ರೀತಿಯ ಉದ್ದೇಶ ಇಟ್ಟುಕೊಂಡು ಪಾಣಿಗ್ರಹಣ ಮಾಡು. ಮತ್ತು ಒಂದು ವಿವಾಹ ಲಾಜಹೋಮ ಮತ್ತೆ ಪ್ರಾರಂಭ ಆಗ್ತದೆ. ಆವಾಗ ಮೂರು ಅಗ್ನಿಗೆ ಒಂದೊಂದೇ ಸುತ್ತು ಬಂದು ಒಂದೊಂದೇ ಪ್ರದಕ್ಷಿಣೆ ಬಂದು 3 ಬಾರಿ ಏನು 5 ಬಾರಿ ಪ್ರಾಯಶಃ 5 ಬಾರಿ ಲಾಜಹೋಮವನ್ನು ಮಾಡ್ತೇವೆ. ಅದನ್ನು ಸಂಪ್ರದಾಯ ಪ್ರಕಾರ ಎಂತಿದ್ರೆ ಎಂಥದ್ದು ವಧುವಿನ ಅಣ್ಣ ತಮ್ಮಂದಿರು ಆ ಲಾಜವನ್ನು ಹಾಕುವುದು, ಅರಳನ್ನು ವಧುವಿನ ಕೈಗೆ ಹಾಕಬೇಕು. ಅವಳ ಮೂಲಕ ಇವನು ಸಹ ಎಂಥದ್ದು ವರ ಅಂದರೆ ಮದುಮಗ ಅವಳ ಕೈಯನ್ನು ಹಿಡಿದುಕೊಂಡು ಆ ಲಾಜವನ್ನು ಅಗ್ನಿಗೆ ಹಾಕಿಸಬೇಕು. ಹೀಗೆ ಪರಿಣಯನೆ ವಿನಿಯೋಗ ಅಂತ ಹೇಳ್ತಾರೆ. ಅದರ ಮಧ್ಯದಲ್ಲಿ ಒಂದು ಪ್ರಕ್ರಿಯೆ ಇದೆ, ಪರಿಣಯನ ಅಂತ. ಆ ಪರಿಣಯನದ ವಿಷಯ ಏನು ಅಂತ ಹೇಳಿದ್ರೆ ಮಧ್ಯದಲ್ಲಿ ಕಲಶ ಗ್ರಹಣ ಮಾಡುವುದು ಅಂತ ನಮ್ಮ ವಾಡಿಕೆ ಉಂಟು. ಅಂದ್ರೆ ಕಲಶವನ್ನು ಹಿಡಿದುಕೊಂಡು ಅವಳು ಒಂದು ಪ್ರದಕ್ಷಿಣೆ ಬರಬೇಕು, ಪೂರ್ವ ದಿಕ್ಕಿಗೆ ಸೂರ್ಯ ದೇವರನ್ನು ನೋಡಬೇಕು. ಹೀಗೆಲ್ಲ ಅತಃ ವಧೂ ವೃಷದುಪದಲ ವರ್ಜಿತಂ ಉದಗುಂಭ ಸಹಿತಾಂ ಅಗ್ನಿಂ ಪ್ರದಕ್ಷಿಣಂ ಪರಿಣಯನ್ ದಂಡಪಾಣಿ ಸ್ವಯಂ ಅಗ್ರೆ ಗಚ್ಚನ್ ಪಠೆ. ಅವನು ಎಂಥದ್ದು ಮದುಮಗ ಎದುರು ಹೋಗ್ತಾನೆ, ಮದುಮಗಳು ಹಿಂದೆ ಹೋಗ್ತಾಳೆ. ಕೈಯಲ್ಲಿ ಕಲಶವನ್ನು ಹಿಡಿದುಕೊಂಡು ಕಲಶಗ್ರಹಣೆ ಮಾಡಿದಂತಹ ಎಂಥದ್ದು ವಧು ಮದುಮಗನನ್ನು ಅನುಸರಿಸಿ ಅಗ್ನಿಗೆ ಒಂದು ಪ್ರದಕ್ಷಿಣೆ ಬರ್ತಾಳೆ. ಇದನ್ನು ಅಲ್ಲಿ ಕೆಲವು ಮಂತ್ರಗಳುಂಟು. ಅಮೋಹಮಸ್ಮಿ ಸಾತ್ವಂ ಸಾತ್ವಮಸ್ಯ ಮೋಹಂ ದ್ಯೌರಹಂ ಪೃಥ್ವೀತ್ವಂ ಅಂತ. ನಾನು ಆಕಾಶ ಆದರೆ ನೀನು ಭೂಮಿ ಅಂತ ಮಾತು ಬರ್ತದೆ. ಸಾಮಾಹಂ ಋಕ್ವಂ, ನಾನು ಸಾಮವೇದ ಆದ್ರೆ ನೀನು ಋಗ್ವೇದ ಅಂತ ಮದುಮಗಳಿಗೆ ಹೇಳಲಿಕ್ಕುಂಟು. ತಾವೇವ ವಿವಹಾವಹಿ, ನಾವು ಆ ರೀತಿಯಲ್ಲಿ ಆ ನಿಟ್ಟಿನಲ್ಲಿ ಈ ಕಾನ್ಸೆಪ್ಟ್ ಇಟ್ಕೊಂಡು ಮದುವೆ ಆಗ್ತೇವೆ ಅಂತ ಹೇಳ್ತಾನೆ. ಪ್ರಜನಯಾವಹೈ ಸಂಪ್ರಿಯೌ ರೋಚಿಷ್ಣು ಮನಸ್ಯ ಮಾನೋ ಜೀವೇವ ಶರದಶ್ಶತಂ. ಲೋಕಕ್ಕೆ ಸತ್ಸಂತತಿಯನ್ನು ಕೊಡುವ ಮೂಲಕ, ಒಳ್ಳೆಯ ಪ್ರಜೆಗಳನ್ನು ನೀಡುವ ಮೂಲಕ ನಾವು ಒಳ್ಳೆಯ ಮನಸ್ಸಿನಿಂದ 100 ಕಾಲ ಬಾಳಬೇಕು ಅಂತ ಅಲ್ಲಿ ಬಾಳೋಣ ಅಂತ ಅಗ್ನಿಯ ಮುಂಭಾಗದಲ್ಲಿ ಪ್ರತಿಜ್ಞೆ ಮಾಡ್ತಾನೆ ಆತ. ಮುಂದೆ ಅಶ್ಮಾರೋಹಣ ಅಂತ ಒಂದು ಸಣ್ಣ ಪ್ರಕ್ರಿಯೆ. ಅದು ಇವಾಗ ಏನ್ ಮಾಡ್ತೇವೆ ಅಂತ ಹೇಳಿದ್ರೆ, ಗಂಧದ ಕಲ್ಲನ್ನು ಅಲ್ಲಿ ಇಟ್ಟು ಅದರ ಮೇಲೆ ಅವಳ ಮದುಮಗಳ ಕಾಲಿಡ್ಲಿಕ್ಕೆ ಹೇಳ್ತೇವೆ. ಏನಿದರ ಔಚಿತ್ಯ ಅಂತ ಹೇಳಿದ್ರೆ, ಕಲ್ಲನ್ನು ಏರಿ ಮೆಟ್ಟಿ ನಿಲ್ಲುವುದು. ಕಲ್ಲು ಎನ್ನುವಂತಹದ್ದು ಕಠಿಣ. ಅಂದರೆ ಸಂಸಾರದಲ್ಲಿ ಕಠಿಣ ಸಂಗತಿಗಳು, ಕಾಠಿಣ್ಯದ ಸಂಗತಿಗಳು, ಬಹಳ ಕಷ್ಟ ಕಾಲವೆಲ್ಲ ಎದುರು ಬರುವ ಸಂದರ್ಭ ಇರ್ತದೆ. ಅದನ್ನು ಮೆಟ್ಟಿ ನಿಲ್ಲಕ್ಕೆ ನಾನು ಸಿದ್ಧನಿದ್ದೇನೆ ಎಂದು ಅವಳು ಸೂಚಿಸುವಂತಹ ಒಂದು ಪ್ರಕ್ರಿಯೆ ಅದು ಅಶ್ಮಾರೋಹಣ. ಮುಂದೆ ಪುನಃ ವಿವಾಹ ಲಾಜಹೋಮ ಆಗ್ತದೆ. ಮತ್ತೊಂದು ಮಂತ್ರದಿಂದ ಲಾಜಹೋಮ ಆಗ್ತದೆ. ಆ ನಂತರ ಸಪ್ತಪದಿ ಎನ್ನುವಂತಹ ಘಟ್ಟಕ್ಕೆ ಬಂದು ನಿಲ್ತೇವೆ. 7 ಪದ್ಮವನ್ನು ಬರೆದು, ಎಂಥದ್ದು ರಂಗೋಲಿಯಲ್ಲಿ 7 ಪದ್ಮಾಕಾರವನ್ನು ಬರೆದು ಅದರ ಮೇಲೆ 7 ಮುಷ್ಟಿ ಅಕ್ಕಿಯನ್ನು ಹಾಕಿ ಅದರ ಮೇಲೆ ಒಂದೊಂದು ಸುವರ್ಣ ನಾಣ್ಯಗಳನ್ನಿಟ್ಟು ಆ 7 ಹಂತಗಳನ್ನು ಅವಳ ಕಾಲಿನಿಂದ ಮೆಟ್ಟಿ ಒಂದೊಂದೇ ಪ್ರದಕ್ಷಿಣೆ ಬರಬೇಕು. ಅಲ್ಲಿ ಮೊದಲ ಹೆಜ್ಜೆ ಹೀಗಿರ್ತದೆ: ಇಷೇಕಪದಿ ಭವ ಸ ಮಾಮನುವ್ರತ ಭವ ಪುತ್ರಾನ್ ವಿಂದಾಮಹಿ ಬಹುಸ್ತೆ ಸಂತು ಜರದಷ್ಟಯ ಅಂತ ಹೇಳ್ತದೆ. ಇಷೇಕಪದಿ ಭವ ಇದು 1ನೇ ಹೆಜ್ಜೆ. ಮೊದಲ ಹೆಜ್ಜೆ
ಮೊದಲ ಹೆಜ್ಜೆ ಏನು ಅಂತ ಹೇಳಿದ್ರೆ ಸಾ ಮನುವ್ರತ ಭವ. ಇದು ಮೊದಲ ಹೆಜ್ಜೆ ಅಷ್ಟೇ. ಅಂದ್ರೆ ಏನು ಅಂತ ಗೊತ್ತಿರುವುದಿಲ್ಲ ನಮಗೆ, ಪೂರ್ವಾಪರ ಗೊತ್ತಿರುವುದಿಲ್ಲ. ಮೊದಲ ಹೆಜ್ಜೆ ಅಂತ ಹೇಳಿದ್ರೆ ನಾವು ಪ್ರಾರಂಭ ಅಂತ ಅಂದರೆ ಜೀವನದ ಸಾಂಸಾರಿಕ ಜೀವನವನ್ನು ಪ್ರಾರಂಭಿಸುತ್ತಿದ್ದೇವೆ ಎನ್ನುವುದನ್ನು ಸೂಚಿಸಲಿಕ್ಕೆ ಮೊದಲ ಹೆಜ್ಜೆ ಇಡ್ತೇವೆ. ನೀನ್ ನನ್ನ ಜೊತೆ ಬಂದ್ರೆ ಸಾಕು, ಅನುವ್ರತ ಭವ, ನನ್ನ ಜೊತೆಗಿದ್ರೆ ಸಾಕು ನೀವು. ಪುತ್ರಾನ್ವಿಂದಾವಹಿ ಬಹುಂಸ್ತೆ ಸಂತು ಚರದಷ್ಟಯ. ನಾವು ಮಕ್ಕಳನ್ನು ಪಡೀತೇವೆ. ಆದ್ದರಿಂದ ನಮ್ಮ ಹಿರಿಯರಿಗೆ ಮತ್ತು ಲೋಕಕ್ಕೆ ತುಂಬ ಉಪಕಾರ ಆಗ್ತದೆ, ಮಹದುಪಕಾರ ಆಗ್ತದೆ, ಪ್ರಜಾ ಸಂತತಿ ಬೆಳೀತದೆ, ಇದೆಲ್ಲ ಬೇಕು ಅಂತ ಅವಳಿಗೆ ಬೋಧನೆ ಮಾಡಲಿಕ್ಕೋಸ್ಕರ ಮೊದಲ ಹೆಜ್ಜೆಯನ್ನು ಇಡ್ತೇವೆ. ಎರಡನೇ ಹೆಜ್ಜೆಯಲ್ಲಿ ಊರ್ಜೆ ದ್ವಿಪದಿ ಭವ ಸಾಮನುವ್ರತ ಭವ. ಊರ್ಜೆ ದ್ವಿಪದಿ ಭವ, ನಮ್ಮ ಮುಂದಿನ ಮೇಲ್ಕಾಲದ ಶ್ರೇಯಸ್ಸಿಗೋಸ್ಕರ ಎರಡನೇ ಹೆಜ್ಜೆಯನ್ನು ಇಡ್ತೇವೆ. ಮೊದಲ ಹೆಜ್ಜೆ ಪ್ರಾರಂಭದ್ದು, ಎರಡನೇದ್ದು ಊರ್ಜೆ ಭವ ಅಂತ ಹೇಳಿದ್ರೆ ಗಟ್ಟಿಯಾಗಿಡ್ಬೇಕು ಎರಡನೇದ್ದು. ಮೂರನೇದ್ದು ರಾಯಸ್ಪೋಷಾಯ ತ್ರಿಪದಿ ಭವ, ಸಂಪತ್ತು ಬಂದು ಸಂಪತ್ತು ಮತ್ತು ಆ ಸಂಪತ್ತಿನ ರಕ್ಷಣೆ, ಇದಕ್ಕೋಸ್ಕರ ನಾವು ಮೂರನೇ ಹೆಜ್ಜೆ ನೀಡುತ್ತೇವೆ ಅಂತ. ಮಾಯೋ ಭವ್ಯಾಯ ಚತುಷ್ಪದಿ ಭವ. ಅಷ್ಟೇ ಅಲ್ಲ, ಸಂಪತ್ತು ಮಾತ್ರ ಅಲ್ಲ, ಆ ಬಂದ ಸಂಪತ್ತನ್ನು ಒಳ್ಳೆ ರೀತಿಯಲ್ಲಿ ವಿನಿಯೋಗ ಮಾಡಲಿಕ್ಕೋಸ್ಕರ, ಧರ್ಮ ಕರ್ಮಗಳಿಗೆ ಅದನ್ನು ಪ್ರಯೋಜನ ಪಡೀಲಿಕ್ಕೋಸ್ಕರ, ಆ ಮೂಲಕ ಪಾಪ ನಿವೃತ್ತಿ ಪುಣ್ಯ ಪ್ರಾಪ್ತಿ ಎನ್ನುವಂತಹ ಒಂದು ಮಹತ್ಫಲ ಮಹತ್ ಸಂಕಲ್ಪ ಅಲ್ಲಿ ಆಗಬೇಕು ಅಂತ ಆ ದೃಷ್ಟಿಗೋಸ್ಕರ ನಾಲ್ಕನೇ ಹೆಜ್ಜೆಯನ್ನಿಡುತ್ತೇವೆ. ಐದನೇ ಹೆಜ್ಜೆ ಪ್ರಜಾಭ್ಯ ಪಂಚಪದಿ ಭವ. ಐದನೇ ಹೆಜ್ಜೆ ಇಡುವುದು ಮಕ್ಕಳಾಗಬೇಕು ಅಂತ. ಕೇವಲ ನಾವು ಬದುಕಿದರೆ ಸಾಲದು, ನಾವು ಲೋಕಕ್ಕೆ ಏನಾದ್ರೂ ಕೊಟ್ಟು ಹೋಗಬೇಕು. ಕೊಟ್ಟು ಹೋಗುವಾಗ ಏನು ಕೊಡಬೇಕು? ನಮ್ಮಂತಹ ಧರ್ಮಾತ್ಮರಾದಂತಹ ಪುಣ್ಯವಂತರಾದಂತಹ ಸಂಸ್ಕಾರ ಉಳ್ಳ ವಿದ್ಯಾವಂತರೂ ಆದ ಸತ್ಪ್ರಜೆಗಳನ್ನು ಲೋಕಕ್ಕೆ ನೀಡಿ ಹೋಗಬೇಕು. ಲೋಕ ಒಳ್ಳೆಯಲ್ಲಿ ಬದುಕಬೇಕಾದ್ರೆ ಒಳ್ಳೆ ರೀತಿಯ ಏನು ಪ್ರಜೆಗಳು ಲೋಕದಲ್ಲಿ ಇದ್ರೆ ಲೋಕ ಸಮಸ್ತ ಸುಖಿನೋ ಭವಂತು ಎನ್ನುವಂತಹ ನಮ್ಮ ಧ್ಯೇಯವಾಕ್ಯ ಏನುಂಟು ಅದು ಸಾರ್ಥಕವಾಗ್ತದೆ. ಹಾಗಾಗಿ ಐದನೇ ಹೆಜ್ಜೆಯನ್ನು ನಾವು ಸಂತತಿಗೋಸ್ಕರ ಇಡೋಣ. ಇನ್ನು ಆಮೇಲೆ ಆರನೇದ್ದು ಓಂ ಋತುಭ್ಯ ಷಡ್ಪದಿ ಭವ. 6 ಋತುಗಳು. ಆರನೇ ಹೆಜ್ಜೆಯು ಅಷ್ಟೇ ಋತುಗಳಿಗೆ ಸಂಬಂಧಪಟ್ಟುವುದು. ಏನು ಈ ಋತುಗಳು ಅಂತ ಹೇಳಿದ್ರೆ ಏನು? ಋತುವಿಗೂ ಆರನೇ ಹೆಜ್ಜೆಗೂ ಏನು ಸಂಬಂಧ ಅಂತ ಹೇಳಿದ್ರೆ, ಋತುಗಳು ಅಂತ ಹೇಳಿದ್ರೆ ಕಾಲಸೂಚಕ ಅಂತ ಹೇಳಿದ್ರೆ ಆಯಾಯ ಕಾಲಘಟ್ಟಗಳಲ್ಲಿ ಕೆಲವೆಲ್ಲ ಕರ್ಮಾಂಗಗಳನ್ನು ಮಾಡ್ಲಿಕ್ಕೆ ಇರ್ತದೆ ಅಲ್ವಾ. ನಮ್ಮ ಜೀವನದಲ್ಲಿ ನೋಡ್ತೇವೆ ನಾವು ಪ್ರತಿ ದಿವಸ ನಾಗರ ಪಂಚಮಿಯಿಂದ ಹಬ್ಬಗಳು ಪ್ರಾರಂಭ ಆಗ್ತದೆ ವರ್ಷಕ್ಕೆ. ನಾಗರ ಪಂಚಮಿ, ಗಣೇಶ ಚತುರ್ಥಿ, ಗೋಕುಲಾಷ್ಟಮಿ, ಮತ್ತೆ ಅನಂತ ಚತುರ್ದಶಿ, ಮತ್ತೆ ಮಹಾಲಯಾದಿಗಳು, ನವರಾತ್ರಿ, ದೀಪಾವಳಿ ಹಬ್ಬ, ಶ್ರಾದ್ದಾದಿಗಳು, ದೀಪೋತ್ಸವ, ಸುಬ್ರಹ್ಮಣ್ಯ ಷಷ್ಠಿ, ಮಕರ ಸಂಕ್ರಮಣ, ಧನುರ್ಮಾಸ, ಮತ್ತೆ ಶಿವರಾತ್ರಿ, ಹೀಗೆ ರಾಮನವಮಿ, ಇಂಥದ್ದು ಯುಗಾದಿಗಳು, ಮತ್ತೆ ವೈಶಾಖ ಮಾಸದ ಅಕ್ಷಯ ತೃತೀಯ, ಇಂತಹದ್ದು ವಿಶೇಷ ಆಯಾಯ ಕಾಲಘಟ್ಟಕ್ಕೆ ನಡೆಯುವಂತಹ ಧರ್ಮಕರ್ಮಗಳು, ಪಂಚಪರ್ವಗಳು ಎಲ್ಲ ಏನಿದೆ ಅದನ್ನೆಲ್ಲ ಚೆನ್ನಾಗಿ ನಡೆಸಿಕೊಂಡು ಹೋಗೋಣ ಎನ್ನುವಂತಹ ದೃಷ್ಟಿಯಲ್ಲಿ ಭದ್ರವಾದಂತಹ ಆರನೇ ಹೆಜ್ಜೆಯನ್ನು ಇಡ್ತೇವೆ. ಋತುಭ್ಯ ಷಡ್ಪದಿ ಭವ ಅಂತ ಹೇಳಿ ಅವರಿಬ್ರು ಮದುಮಗಳನ್ನು ಆರನೇ ಹೆಜ್ಜೆಗೆ ಕೂಡಿಸ್ತಾ ಆರನೇ ಹೆಜ್ಜೆ ಇಡಿಸ್ತಾನೆ. ಮತ್ತೆ 7ನೇ ಹೆಜ್ಜೆಗೆ ಬರ್ತಾರೆ, ಸಖಾ ಸಪ್ತಪದಿ ಭವ ಅಂತ. ಇದೊಂದು ಒಳ್ಳೆಯ ಸ್ಲೋಗನ್ ಇದು, ಸಖಾ ಸಪ್ತಪದಿ ಭವ ಅಂತ. ಅಂದ್ರೆ ಗೆಳೆಯರಾಗಿ ಬದುಕೋಣ. ನಾವು 7 ಹೆಜ್ಜೆ ಇಟ್ಟರೆ, ಜೊತೆಯಾಗಿ 7 ಹೆಜ್ಜೆ ಇಟ್ಟರೆ ಅದು ಮತ್ತೆ ಗೆಳೆತನದ ಸಾಕ್ಷಿ. ಅದು ಗೆಳೆಯರಾಗಿ ಬದುಕೋಣ, ಪರಸ್ಪರರ ಭಾವನೆಗಳನ್ನು ಗೌರವಿಸೋಣ,
ಅನೇಕ ಕಾಲದ ತನಕ ಒಮ್ಮನಸ್ಸಿನಿಂದ ಬಾಳೋಣ. ಏನೇ ಕಷ್ಟಗಳು ಬಂದರೂ ಸಹ ನಮ್ಮೊಳಗೆ ಭಿನ್ನಾಭಿಪ್ರಾಯ ಬರದೆ ನಾವು ಏಕ ಪ್ರಕಾರವಾಗಿ ಏಕಾಭಿಪ್ರಾಯದಲ್ಲಿ ಏಕಮುಖವಾಗಿ ಪರಸ್ಪರರು ಒಬ್ಬರೊಬ್ಬರನ್ನು ಅರ್ಥೈಸಿಕೊಂಡು ಒಂದೇ ತೀರ್ಮಾನ ಒಂದೇ ನಿರ್ಧಾರದ ಅಡಿಯಲ್ಲಿ ಜೀವಿಸೋಣ ಎನ್ನುವಂತಹ ಅರ್ಥದಲ್ಲಿ 7ನೇ ಹೆಜ್ಜೆಯನ್ನು ಇಡ್ತೇವೆ ಅಂತ ಅವರು ಹೇಳ್ತಾರೆ. ಸಾಕ ಇವತ್ತಿಗೆ? ಏನಾದ್ರೂ ಪ್ರಶ್ನೆಗಳನ್ನು ಕೇಳುವುದಿದ್ರೆ ಕೇಳಿ. ಕೇಳಿಸ್ತಾ ಇದೆಯಲ್ವಾ? ಕೇಳಿಸ್ತಾ ಇದೆ. ಹೌದು ಹೌದೌದು. ಸಪ್ತಪದಿದು ಆಲೋಚನೆ ಅಲ್ಲಿ ಮುಳುಗಿದ್ದೇವೆ. ಸಪ್ತಪದಿದ ಆಲೋಚನೆಯಲ್ಲಿ ಎಲ್ಲನೆಲ್ಲ ಮುಳುಗಿದ್ದೇವೆ ನಾವು. ಅಷ್ಟು ಚೆನ್ನಾಗಿದೆ ಇದು ವರ್ಣನೆ. ಸಪ್ತಪದಿ ಎನ್ನುವಂತಹದ್ದು ನಮ್ಮ ನಮ್ಮ ಎಂಥದ್ದು ಅಂತ ಹೇಳಿದ್ರೆ ವಿವಾಹ ಸಂಸ್ಕಾರದಲ್ಲಿ ಬಹಳ ಪ್ರಮುಖ ಘಟ್ಟ. ನಾವು ಇವತ್ತಿಗೆ ಆಚರಣೆಗಳನ್ನೆಲ್ಲ ಈ ಎಲ್ಲ ಕರ್ಮಾಂಗಗಳನ್ನು ಈ ಎಲ್ಲ ಕಾಲಘಟ್ಟಗಳನ್ನೆಲ್ಲ ಕೇವಲ ಆಚರಣೆಗಷ್ಟೇ ಸೀಮಿತ ಮಾಡಿಕೊಂಡಿದ್ದೇವೆ. ಅದರ ಹಿಂದಿನ ಏನು ಅರ್ಥ ವಿಶಾಲತೆ ಉಂಟು ಅದರ ಪರಿಜ್ಞಾನವೇ ನಮಗಾಗುವುದಿಲ್ಲ. ಅದು ಮದುವೆದ ಗಲಾಟೆಯಲ್ಲಿ ಅದೆಲ್ಲ ಆಲೋಚನೆ ಮಾಡಿಸುವ ಒಂದು ಕೆಲಸ ಅಂತ ಆಗ್ಬಿಟ್ಟಿದೆ ಅಷ್ಟೇ ಅಲ್ವಾ? ಹೌದೌದೌದು. ಆಚಾರ್ಯರೇ, ಸ್ವಾರಸ್ಯ ಉಂಟಾಯ್ತು. ಹೇಳಿ. ನೀವ್ ಹೇಳಿ. ಐದನೇ ಹೆಜ್ಜೆ ಪ್ರಜಾಭ್ಯ ಪಂಚಪದಿ ಭವ ಅಂತುಂಟು. ಅಂದ್ರೆ ಮಕ್ಕಳಿಗೋಸ್ಕರ 5ನೇ ಹೆಜ್ಜೆಯನ್ನು ಇಡುವ ಅಂತ ಹೇಳ್ತಾರೆ. ಇಲ್ಲಿ ಸ್ವಾರಸ್ಯ ಏನು ಗೊತ್ತುಂಟಾ? ಜ್ಯೋತಿಷ್ಯದಲ್ಲಿ ಪಂಚಮ ಭಾವ ಎನ್ನುವಂತಹದ್ದು ಸಂತಾನ ಭಾವ ಅಂತ ಹೇಳ್ತೇವೆ. ಜ್ಯೋತಿಷದಲ್ಲಿ 12 ಭಾವಗಳು, 12 ರಾಶಿಗಳು ಇದ್ದಾಗೆ 12 ಭಾವಗಳು. ಅಲ್ಲಿ 5ನೆಯ ಭಾವದಿಂದ ಪಂಚಮದಿಂದ ಸಂತತಿಯನ್ನು ಚಿಂತಿಸಬೇಕು ಅಂತ. ಇಲ್ಲಿಯೂ ಅಷ್ಟೇ. ಪಂಚಮ ಹೆಜ್ಜೆಯಿಂದ 5ನೇ ಹೆಜ್ಜೆಯಿಂದ ಸಂತತಿಯನ್ನು ಹೇಳ್ತಾರೆ. ಅದೊಂದು ಸ್ವಾರಸ್ಯ ಅಂತ. ನೀವು ಹೇಳಿ, ಏನು ಹೇಳಿದ್ರಿ ಕೇಳಿ. ಜ್ಯೋತಿಷಕ್ಕೂ ಇದಕ್ಕೆ ತುಂಬಾ ಕನೆಕ್ಷನ್ ಇದೆ ಹಾಗಾದ್ರೆ. ಹೌದೌದೌದು, ಖಂಡಿತ ಇದೆ. ಸಖ ಸಪ್ತಪದಿ ಭವ ಅಂತ ಹೇಳ್ತಾರೆ. 7ನೇ ಹೆಜ್ಜೆ ಗೆಳೆತನದ ಹೆಜ್ಜೆ ಆಗಲಿ ಅಂತ, ಒಂದು ಸ್ನೇಹದ ಹೆಜ್ಜೆ ಆಗಲಿ ಅಂತ ಹೇಳ್ತಾರೆ. ಅಲ್ಲಿಯೂ ಜ್ಯೋತಿಷದಲ್ಲಿಯೂ ಸಪ್ತಮ ಭಾವ ಎನ್ನುವಂತಹದ್ದು ದಾಂಪತ್ಯ ಭಾವ, ಸಪ್ತಮ ಎನ್ನುವಂತಹದ್ದು ದಾಂಪತ್ಯ ಸೂಚಕ. ಹಾಗಾಗಿ 7ನೇ ಭಾವದ ಗುಣ ದೋಷಗಳನ್ನಿಟ್ಟುಕೊಂಡು ದಾಂಪತ್ಯ ಜೀವನದಲ್ಲಿ ಬರುವಂತಹ ಸುಖ ಕಷ್ಟಗಳನ್ನು ಚಿಂತಿಸ್ತೇವೆ ಅಂತ ಹೇಳ್ತಾರೆ. ಇಲ್ಲಿ ಪ್ರತಿಯೊಂದು ಸಹ ಹಾಗೆ, ಪ್ರತಿಯೊಂದು ಶಾಸ್ತ್ರಗಳು ಒಂದಕ್ಕೊಂದು ಸಂಬಂಧಪಟ್ಟದ್ದೇ ಆಗಿರ್ತದೆ. ಯಾರಿಗಾದ ಪ್ರಶ್ನೆ ಉಂಟಾ? ಆಚಾರ್ಯರೇ, ಹೋದ್ಸಲ ಪಾಠದಲ್ಲಿ ನೀವು ಮದುವೆಯಲ್ಲಿ ಒಂದು 8 ತರದ ಮದುವೆ ಅಂತ ಹೇಳಿದ್ರಲ್ಲ ನೀವು, ಬ್ರಹ್ಮ, ದೈವ, ಅರ್ಷಣ, ಪ್ರಜಾಪತಿ ಅಂತ. ಹೌದು. ಅದು 8 ಬಗೆದ್ದು ಅದು ನನ್ಗೆ ಸ್ವಲ್ಪ ಅರ್ಥ ಆಗ್ಲಿಲ್ಲ. ಅದು 8 ತರದ ಮದುವೆ ಅಂದ್ರೆ ಏನು? ಅದು ಅಂದ್ರೆ ಆ ಒಂದು ಯಾಕೆ ಬಂತು ಆ ತರದ್ದು? ಯಾಕೆ ಬಂತು ಅಂತ ಅಲ್ವಾ? ಅಂದ್ರೆ ನಾವು ಪ್ರತಿಯೊಂದರಲ್ಲಿಯೂ ಹಾಗೆ ನಮ್ಮಲ್ಲಿ ವೈವಿಧ್ಯಗಳು ಇರ್ತದೆ ಅಂತ. ಅದು ಒಂದೇ ತರ ಯಾವತ್ತೂ ಇರುವುದಿಲ್ಲ. ಈಗ ನಮ್ಮ ಕೈಯಲ್ಲಿರುವ 5 ಬೆರಳುಗಳು ಇದ್ದಾಗೆ, ಬೆರಳು ಹೇಳಿಕೆ ಅಂತ ಹೇಳ್ತೀವಿ. ಆದ್ರೆ ಒಂದು ಬೆರಳು ಇದ್ದಾಗಿ ಇನ್ನೊಂದು ಬೆರಳು ಇರುವುದಿಲ್ಲ ಅಲ್ವಾ? ವೈವಿಧ್ಯತೆ ಎನ್ನುವಂತಹದ್ದು ಎಲ್ಲ ಕಡೆಯಲ್ಲೂ ಇರ್ತದೆ. ಹಾಗೆಯೇ ಯಾವುದು ಅಂತ ಹೇಳಿದ್ರೆ ಮದುವೆಯಲ್ಲೂ ಹಾಗೆ. ಅದು ಮದುವೆ ಎನ್ನುವಂತಹದ್ದು ಒಂದೇ ಪ್ರಕಾರ ಅಲ್ಲ. ಹೀಗೆ ಮಾಡಿದ್ರು ಮದುವೆನೆ, ಹಾಗೆ ಮಾಡಿದ್ರು ಮದುವೆನೆ, ಮತ್ತೊಂದು ರೀತಿ ಮಾಡಿದ್ರು ಮದುವೆನೆ, ಇನ್ನೊಂದು ರೀತಿ ಮಾಡಿದ್ರು ಮದುವೆನೆ. ಅದು ನಾವು ಕಾಲಕ್ಕೆ
ಕಾಲಕ್ಕೆ ಸರಿಯಾಗಿ ಕಾಲಕ್ಕನುಗುಣವಾಗಿ ಕೆಲವು ಬಾರಿ ಕೆಲವು ರೀತಿ ಆಚರಣೆ ಮಾಡಿಕೊಳ್ಳುತ್ತೆ. ಈಗ ಒಂದು ಸತ್ಯನಾರಾಯಣ ಪೂಜೆ ಮಾಡ್ತಾ ಇದ್ದೇವೆ ಅಂತ ತಿಳ್ಕೊಳ್ಳಿ. ಆ ಹೊತ್ತಿಗೆ ಯಾರೋ ಮಹನೀಯರು ಬಂದು, ದೊಡ್ಡವರು ಬಂದು, ನಮಗೆ ಪಾಠ ಮಾಡಿದಂತಹ ಗುರುಗಳು ಬಂದರು, ಅಥವಾ ದೊಡ್ಡ ಒಂದು ದೇವತಾ ಚೇತನ ಬಂತು, ಅಥವಾ ಒಂದು ಒಂದು ಬಹಳ ಗಣ್ಯ ವ್ಯಕ್ತಿಗಳು ಆಗಮಿಸ್ತಿರು ಅಂತ ಇಟ್ಕೊಳ್ಳಿ. ಆ ಹೊತ್ತಿಗೆ ನಾವು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಆ ಹೊತ್ತಿಗೆ ತಕ್ಷಣದಲ್ಲಿ ಆ ಒಂದು ಪೂಜೆಯನ್ನು ಬಹಳ ಸಂಕ್ಷಿಪ್ತಗೊಳಿಸಿ ಬೇಗ ಬೇಗ ಪೂಜೆ ಮುಗಿಸಿ ಅದನ್ನು ದೇವರ ನೈವೇದ್ಯ ಮಾಡ್ತೇವೆ, ಕೂಡಲೇ ಮಂಗಳಾರತಿ ಎತ್ತೇವೆ, ಹೋಗಿ ಅವರನ್ನು ನಿರೀಕ್ಷೆ ಮಾಡ್ತೇವೆ, ಅವರನ್ನು ಭೇಟಿ ಮಾಡ್ತೇವೆ. ಇದು ತಪ್ಪಲ್ಲ ಅಂತ. ಯಾಕಂತ ಹೇಳಿದ್ರೆ ಅದರಲ್ಲಿ ಶಾಸ್ತ್ರದಲ್ಲಿ ಅದೇ ಹೇಳಿದ್ದು, ಕೆಲವು ವಿಧದ ಪೂಜೆಗಳು ಇರ್ತದೆ. ಪಂಚೋಪಚಾರ ಪೂಜೆ ಅಂತ ಇರ್ತದೆ, ಷೋಡಶೋಪಚಾರ ಪೂಜೆ ಅಂತ ಇರ್ತದೆ, ಅರ್ಘ್ಯಾದಿ ಪೂಜೆಗಳು, ಪಾದ್ಯಾದಿ ಪೂಜೆಗಳು, ಹೀಗೆ ಅನೇಕ ವಿಧದ ಪೂಜೆಗಳು ಇರ್ತದೆ. ಹಾಗಾಗಿ ಏನಾದ್ರೂ ಒಂದು ರೀತಿಯಲ್ಲಿ ಪೂಜೆ ಅದು, ಏನು ಮಾಡಿದ್ರು ಪೂಜೆ ಅದು. ಈಗ ದೇವಸ್ಥಾನದಲ್ಲಿ ಸ್ನಾನ ಮಾಡಿ ಪೂಜೆ ಮಾಡ್ತೇವೆ, ಮನೆಯಲ್ಲಿ ಒಮ್ಮೆ ಸ್ನಾನ ಮಾಡ್ತೇವೆ, ಸಾಯಂಕಾಲ ಪೂಜೆ ಮಾಡುವಾಗ ಸ್ನಾನ ಮಾಡಬೇಕೀಗಿಲ್ಲ, ಬಟ್ಟೆ ಉಡ್ಕೊಂಡು ಪೂಜೆ ಮಾಡ್ತೇವೆ. ಪೂಜೆ ಪೂಜೆ, ಆದರೆ ವಿಧಾನಗಳಲ್ಲಿ ವ್ಯತ್ಯಾಸ ಇರ್ತದೆ. ಇಲ್ಲಿಯೂ ಹಾಗೆ, ಮದುವೆಯಲ್ಲಿಯೂ ಹಾಗೆ ಶಾಸ್ತ್ರೋಕ್ತವಾಗಿ ಆಗುವಂತಹದ್ದು ಬ್ರಾಹ್ಮ ಮತ್ತು ಆರ್ಷ. ಉಳಿದದ್ದು ಕೆಲವೆಲ್ಲ ವ್ಯಾವಹಾರಿಕವಾಗಿ ನಡೆದಿದೆ. ಕನ್ಯಾ ಶುಲ್ಕವನ್ನು ಹಿಡ್ಕೊಂಡು ನಿಮಗೆ ಹೆಣ್ಣು ಕೊಟ್ರೆ ನಮಗೆ ಇಷ್ಟು ಕೊಡಬೇಕು ಅಂತ, ಅಥವಾ ನಮ್ಮ ಹೆಣ್ಣನ್ನು ಕೊಂಡು ಹೋದ ಗಂಡು ಯಾರಿದ್ದಾನೆ ಅವನಿಗೆ ಇಷ್ಟೆಲ್ಲ ಕೊಡ್ತೇವೆ ಅಂತ, ಇಂತಹ ಮಾತುಗಳು. ಆಸ್ತಿ ಪಾಸ್ತಿಯ ಪಾಲುಗಾರಿಕೆಯನ್ನು ಮಾಧ್ಯಮವಾಗಿ ಇಟ್ಟುಕೊಂಡಂತಹ ಮಾತುಕತೆ ಮಾಡಿಕೊಂಡಂತಹ ಮದುವೆನೇ, ಆದ್ರೆ ಆ ಕ್ರಮಗಳಲ್ಲಿ ವ್ಯತ್ಯಾಸ ಇದೆ. ಯಾವ ಹಿನ್ನೆಲೆಯೂ ಇಲ್ಲದೆ ಕೇವಲ ವಧುವರರ ಮನಸ್ತೃಪ್ತಿ, ಅಲ್ಲಿರುವಂತಹ ಅವರ ಮನಸ್ಸಿನ ಹೊಂದಾಣಿಕೆ, ಅದನ್ನು ಪ್ರಧಾನವಾಗಿಟ್ಟುಕೊಂಡು ದೇವತೆಗಳು ಮತ್ತೆ ಋಷಿಗಳು ಹೇಳಿದಂತಹ ದಾರಿಯಲ್ಲಿ ಸಾಗಿ ಮದುವೆ ಮಾಡಿಕೊಳ್ಳುವುದು, ಇದು ಬ್ರಾಹ್ಮ ವಿವಾಹ ಅಥವಾ ಆರ್ಷ ವಿವಾಹ ಎನಿಸಲ್ಪಡ್ತದೆ. ಉಳಿದದ್ದೆಲ್ಲ ಶ್ರೇಷ್ಠ ಅಲ್ಲ ಅಂತಲ್ಲ, ಇಷ್ಟು ಈ ಮಟ್ಟಿನ ಶ್ರೇಷ್ಠತೆ ಉಳಿದದ್ರಲ್ಲಿ ಇಲ್ಲ. ಹಾಗೆ ವ್ಯತ್ಯಾಸಗಳಿರ್ತದೆ, ಒಂದು ಕ್ರಮಕ್ಕಿಂತ ಇನ್ನೊಂದು ಕ್ರಮಕ್ಕೆ ವ್ಯತ್ಯಾಸಗಳು ಇರ್ತದೆ ಎನ್ನುವ ರೀತಿಯಲ್ಲಿ ವಿವಾಹವೇ. ಆದ್ರೆ ಮದುವೆ ಆಗುವ ರೀತಿಗೆ 8 ವಿಧಗಳನ್ನು ಹೇಳ್ತಾರೆ. ಈಗ ಈ ಕಾಲದಲ್ಲಿ ನಾವೆಲ್ಲ ಮಾಡೋದು ದೈವ ಮದುವೆ ಅಂತ ಹೇಳಿದ್ದಲ್ಲ ನೀವು? ನಮ್ಮದು ಬ್ರಾಹ್ಮ ಮತ್ತು ಆರ್ಷ, ಈ ಎರಡರಲ್ಲಿ ಈ ಎರಡು ಹೆಚ್ಚಾಗಿ ವೇದೋಕ್ತ ಮಂತ್ರ. ಈಗ ವೇದೋಕ್ತವಾದಂತಹ ರೀತಿಯಲ್ಲಿ ಮದುವೆ ಆಗುತ್ತೆ. ಈಗ ನಮ್ಮಲ್ಲಿ ಮುಖ್ಯವಾಗಿ ನಮ್ಮ ಈ ಕಡೆ ಮಂಗಳೂರು ಉಡುಪಿ ಕಡೆ ಆಗುವಂತಹ ಮದುವೆಗಳೆಲ್ಲ ಬ್ರಾಹ್ಮ ವಿವಾಹವೇ. ಬ್ರಾಹ್ಮಣ ವಿಧಿನ ಅಂತ ಬ್ರಾಹ್ಮ ವಿಧಿಯಿಂದಲೇ ಮದುವೆ ಅಂದ್ರೆ ಇತರ ವ್ಯವಹಾರಗಳು ಏನೇ ಇರಲಿ, ನಾವು ಮಂಟಪದಲ್ಲಿ ಆಚರಿಸುವಂತಹ ಕರ್ಮಾಂಗಗಳು ಅದು ಪೂರ್ಣವಾಗಿ ಶಾಸ್ತ್ರೋಕ್ತವಾಗಿ ಆಗ್ತದೆ. ಮದುವೆ ಶಾಸ್ತ್ರ ಯಾವ ರೀತಿ ಹೇಳ್ತದೋ ಆ ರೀತಿಯಲ್ಲಿ ಮದುವೆ ಆಗ್ತವೆ. ಆದ್ರಿಂದ ಬ್ರಾಹ್ಮ ವಿವಾಹ. ಈಗ ಗಾಂಧರ್ವ ವಿವಾಹ ಅಂತ ಇಟ್ಕೊಳ್ಳಿ, ಕೇವಲ ಮಾಲಾ ಒಂದು ಮಾಲೆ ಆ ಕಡೆ ಈ ಕಡೆ ಮಾಲೆ ಬದಲಿಸುವುದೇ ಗಾಂಧರ್ವ ವಿವಾಹ ಆಗಿಬಿಟ್ಟು ಕ್ರಿಯೆಯೂ ಇಲ್ಲ. ನಿಮಗೆ ಲಾಜಹೋಮ ಇಲ್ಲ, ಕನ್ಯೆಯನ್ನು ದಾರೆ ಎರೆಯುವ ಕ್ರಮ ಇಲ್ಲ, ಸೂರ್ಯವರ್ಗ ಪಾರಾಯಣ ಇಲ್ಲ, ಮತ್ತೆ ತಾಳಿ ಕಟ್ಟುವ ಕ್ರಮ ಇಲ್ಲ, ಇದೆಲ್ಲ ಇಲ್ಲ. ಕೇವಲ ಗಾಂಧರ್ವ ವಿವಾಹ, ನೋಡುವುದು, ಇಷ್ಟ ಆಗುವುದು, ಮಾಲೆ ಹಾಕೊಳ್ಳುವುದು. ಇವಾಗಿನ ಎಂತದು ರಿಜಿಸ್ಟರ್ ಮ್ಯಾರೇಜ್ ಇದ್ದ ಹಾಗೆ. ಇದು ಒಂದು ಮದುವೆ ಅಲ್ಲ ಅಂತ ಹೇಳಿಕ್ಕೆ ಆಗ್ತದಾ? ಕಾನೂನು ಸಮ್ಮತಿ ಉಂಟದಕ್ಕೆ, ಕಾನೂನಿನ ಪ್ರಕಾರ ಅವರು ದಂಪತಿಗಳು. ಹಾಗಾಗಿ ಅವರ ಕುತ್ತಿಗೆಯಲ್ಲಿ ತಾಳಿ ಇರಬೇಕಾಗಿಲ್ಲ, ರಿಜಿಸ್ಟರ್ ಮದುವೆ ಆದಂತಹ ದಾಖಲೆ ಇದ್ರೆ ಸಾಕು. ಇದು ಮದುವೆ ಅಲ್ಲ ಅಂತ ಹೇಳಲಿಕ್ಕೆ ಆಗ್ತದಾ? ಇದೂ ಒಂದು ಮದುವೆ. ಹೀಗೆ 8 ವಿಧ ಅಂತ ಹೇಳಿದ್ರೆ ಹೀಗೆ ಒಬ್ಬೊಬ್ರು ಅವರವರಿಗೆ ಇಷ್ಟ ಬಂದ ರೀತಿಯಲ್ಲಿ ಮದುವೆ ಆಗುವುದು ಈ 8ರ ಒಳಗೆ ನಿಲ್ತದೆ ಅಂತ. ನಾವೆಲ್ಲ ಬ್ರಾಹ್ಮಣರೆಲ್ಲ ಹೆಚ್ಚಾಗಿ ಶಾಸ್ತ್ರೋಕ್ತವಾದಂತಹ ಮದುವೆ, ಅಗ್ನಿ ಪ್ರತಿಷ್ಠೆ ಮಾಡಿಕೊಂಡು ಅಗ್ನಿ ಸಾಕ್ಷಿಯಾದಂತಹ ದೇವಾಗ್ನಿ ದ್ವಿಜ ಸನ್ನಿಧವು ಅಂತ ದೇವರ ಸಾಕ್ಷಿಯಾಗಿ, ಅಗ್ನಿ ಸಾಕ್ಷಿಯಾಗಿ, ಬ್ರಾಹ್ಮಣರ ಸಾಕ್ಷಿಯಾಗಿ ಮದುವೆ ಆಗುವಂತಹದ್ದು ಇದು ಬ್ರಾಹ್ಮ
ವಿವಾಹ ಇದನ್ನು ಬಿಟ್ಟು ಉಳಿದ ರೀತಿಯಲ್ಲಿ ಆಗುವುದು ಮದುವೆ ಅಲ್ಲ ಅಂತಲ್ಲ, ಅದಕ್ಕೆ ಒಂದೊಂದು ಹೆಸರಿದೆ ಅದಕ್ಕೆ. ಹಾಗೆ ಆಯ್ತು, ಗೊತ್ತಾಯ್ತು. ಈಗ ಬೇರೆ ಯಾರಾದ್ರೂ ಉಂಟಾ? ಪ್ರಶ್ನೆ ಏನಾದ್ರು ಉಂಟಾ? ಇಲ್ಲ ಸಾಕಲ್ವ ಇವತ್ತಿಗೆ? ಈಗ ನಂದೊಂದು ಕ್ವಶನ್. ಹೇಳಿ. ಪ್ರಕಾಶ್, ಋಗ್ವೇದಿಗಳು, ಯಜುರ್ವೇದಿಗಳು ಎಲ್ಲ ಬ್ರಾಹ್ಮಣರದ್ದೇ. ನಮ್ಮ ಸೌತ್ ಕ್ಯಾನರಾದಲ್ಲಿ ಮಾಡುದು ಒಂದು ವಿಧ ಇರ್ತದೆ. ಮತ್ತೆ ತೆಲುಗು ಅವರು ತಿರುಪತಿನಲ್ಲಿ ಪೂಜೆ ಮಾಡುವವರು ಅವ್ರದ್ದೆಲ್ಲ ವಿಧಿ ಬೇರೆ, ಬೇರೆ ಅವರು ಫಾಲೋ ಮಾಡ್ತಾರೆ. ಅದ್ರಲ್ಲಿ ಏನ್ ಮುಖ್ಯ ವ್ಯತ್ಯಾಸ? ಕೆಲವು ಇಲ್ಲ ಈ ಕ್ರಮಗಳಲ್ಲಿ ಎಲ್ಲ ಈ ಏನು ಶಾಸ್ತ್ರೋಕ್ತ ಕ್ರಮ ಅಂತ ಏನು ಉಂಟು ಅದರಲ್ಲಿ ಏನು ವ್ಯತ್ಯಾಸ ಇರುವುದಿಲ್ಲ, ಅದೆಲ್ಲ ಒಂದೇ ರೀತಿ ಇರ್ತದೆ. ನಮ್ಮಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ನಮ್ಮ ಸಾಂಪ್ರದಾಯಿಕವಾದಂತ ಈ ಸ್ಥಳೀಯ ಸಂಪ್ರದಾಯಗಳು ಇರ್ತದೆ ಅಲ್ವಾ. ನಮ್ಮ ಸ್ಥಳೀಯ ಸಂಪ್ರದಾಯಗಳು ಕೆಲವಿರ್ತದೆ, ಅದು ವ್ಯತ್ಯಾಸ ಇರ್ತದೆ ಅಷ್ಟೇ. ಬೇರೆಲ್ಲ ಅವರದ್ದು ನಮ್ದು ಸೇಮೆ ಇರ್ತದೆ, ಸಾಧಾರಣವಾಗಿ ಒಂದೇ ರೀತಿ ಇರ್ತದೆ, ಅದರಲ್ಲಿ ಏನು ವ್ಯತ್ಯಾಸ ಇಲ್ಲ. ಅವರದ್ದು ಲಾಜಹೋಮ ಉಂಟು, ಅವರಲ್ಲಿಯೂ ಸಹ ಅದರಲ್ಲಿ ಅವರು ತುಂಬಾ ವಿಸ್ತಾರ ಮಾಡ್ತಾರೆ, ನಾವಾದಷ್ಟು ಶಾರ್ಟ್ ಮಾಡ್ತೇವೆ ನಾವು ಅಷ್ಟೇ. ಅದರಲ್ಲಿರುವ ನಮಗೂ ಅವರಿಗಿರುವ ವ್ಯತ್ಯಾಸ ಅಷ್ಟೇ. ನಾನು ಅದೇ ಹೇಳಿದ್ದು, ಹಿಂದಿನ ಕ್ರಮ ಏನು ಅಂತ ಹೇಳಿದ್ರೆ 4 ದಿವಸದ ಮದುವೆ ಆಗ್ತಿತ್ತು. ಇವಾಗ ಆ 4 ಗಂಟೆಗೆ ಇಳಿದ್ದೇವೆ ನಾವು ಅದನ್ನ. ಆ 4 ದಿವಸದ ಮದುವೆಯನ್ನು 4 ಗಂಟೆಯ ಒಳಗೆ ಮುಗಿಸುವ ಕ್ರಮಕ್ಕೆ ಇಳಿಸಿಕೊಂಡಿದ್ದೇವೆ ನಾವು. ಅವರೆಲ್ಲ ಕೆಲವು ಕ್ರಮಗಳನ್ನು ಇವತ್ತಿಗೂ ಹಾಗೆ ಮಾಡ್ತಾರೆ. ವರ ಪೂಜೆ ಅಂತ ಮಾಡ್ಕೊಳ್ತಾರೆ. ವರ ಪೂಜೆ ಅಂತ ಮಾಡಿದ್ರೆ ಅದಕ್ಕೋಸ್ಕರ ಹಿಂದಿನ ದಿವಸ ಇಡೀ ಅದಕ್ಕೆ ಮಾಡ್ತಾರೆ. ದೇವರ ಸಮಾರಾಧನೆ ಅಂತ ಮಾಡ್ತಾರೆ. ನಮ್ಮಲ್ಲಿ ನಾಂದಿ ಮಾಡುದ್ರೆ ಅವರು ದೇವರ ಸಮಾರಾಧನೆ, ಆ ದೇವರ ಸಮಾರಾಧನೆಗೆ ಅದಕ್ಕೂ ಒಂದು ದಿವಸ ಇಡೀ ಅದಕ್ಕೆ ತಗೊಳ್ತಾರೆ. ನಾವೆಲ್ಲ ಹಾಗಲ್ಲ, ಅದನ್ನೆಲ್ಲ 1 ಗಂಟೆಯಲ್ಲಿ ಒಂದು ಗಂಟೆ ಚೌಕಟ್ಟಿನಲ್ಲಿ ಮುಗಿಸಿಕೊಳ್ತೇವೆ. ಅಷ್ಟೇ ವ್ಯತ್ಯಾಸ. ಈಗ ನಾವು ಇದರಲ್ಲಿ ನೀವು ಕಲ್ಯಾಣೋತ್ಸವ ಅದೆಲ್ಲ ಮಾಡ್ತಾರ, ತಿರುಪತಿದು ಇದೆಲ್ಲ ಬೇರೆದು. ಹೌದು, ಅದರಲ್ಲಿ ವಿಧಿಯೇ ಬೇರೆ ಇರ್ತದಲ್ಲ, ಅದರಲ್ಲಿ ಮಾಡುವ ಕ್ರಮಗಳೇ ಬೇರೆ ಅಲ್ಲ. ನಿಮಗೆ ಏನು ವ್ಯತ್ಯಾಸ ಏನು ಅಂತ ತೋರ್ತಾ ಇದ್ದಂತ ಹೇಳಿ. ನಮ್ಮ ವಿಧಿಗೂ ಅವರಿಗೂ ಯಾವ ವಿಧಿಯಲ್ಲಿ ವ್ಯತ್ಯಾಸ ಅವರು ಸಾರಿ ಈಗ ನೀವು ಮಾಲೆ ಹಾಕುದು ಮುಖ್ಯ, ಒಂದು ಎಂತದ್ದು ಜಯಮಾಲ ಅದಂತ ಹೇಳ್ತಾರೆ, ಮತ್ತೆ ತಾಳಿ ಮಾಡುದು, ಕನ್ಯಾದಾನ, ಅದು ಬೇರೆ ಬೇರೆ ಸ್ಟೇಜಸ್. ಮತ್ತೆ ಎಳ್ಳು ಮತ್ತೆ ಎಂತದ್ದು ಜೀರಿಗೆ, ಬೆಲ್ಲ, ಅರಿಶಿನ ಎಂತದ್ದು ಇಡ್ತಾರೆ ತಲೆ ಮೇಲೆ, ಅದು ಮುಹೂರ್ತ ಅಂತ ಹೇಳ್ತಾರೆ. ಅವರು ಬ್ರಾಹ್ಮಣರದ್ದೇ ಸಿಸ್ಟಮ್, ನಮ್ದು ಬ್ರಾಹ್ಮಣರದೇ. ಅದು ದೊಡ್ಡ ವ್ಯತ್ಯಾಸ ಆಗ ಕಾಣ್ತದೆ ನಮಗೆ. ಈಗ ಅದು ಮತ್ತೆ ವೈಷ್ಣವ ಸಿಸ್ಟಮ್ಮೇ ಅದು ಕೂಡ. ಸೀತಾರಾಮ ಕಲ್ಯಾಣ, ವೆಂಕಟೇಶ್ವರಂದು ಎಲ್ಲ ಹೀಗೆ ಅದರಲ್ಲಿ ಬೇರೆ ನಮ್ನೆ ಮಾಡ್ತಾರೆ. ಅದಕ್ಕೆ ಕೇಳುದು, ಅದು ಯಾವ್ದು ಮುಖ್ಯ, ಯಾವ್ದು ಶಾಸ್ತ್ರೋಕ್ತವಾಗಿ ಯಾವ್ದು ಚೇಂಜ್ ಆಗಿದೆ, ಯಾವ್ದು ಬದಲಾಗಿದೆ? ಬದಲಾವಣೆ ಅದೇ ನಾನು ಹೇಳುದು, ಬದಲಾವಣೆ ಅಂತಲ್ಲ, ನಾವು ನಮ್ಮ ಅನುಕೂಲಕ್ಕೋಸ್ಕರ ಸಂಪ್ರದಾಯವನ್ನು ಸಂಕೋಚ ಮಾಡಿಕೊಂಡಿದ್ದೇವೆ ಅಂತ. ಈ ಸಂಪ್ರದಾಯಗಳು ನಮ್ಮಲ್ಲಿಯೂ ಇರ್ತಿತ್ತು ಅಂತ ಹೇಳುದು ನಾನು, ಇಲ್ಲ ಅಂತಿಲ್ಲ. ಈಗ ಎಂಥದ್ದು ಮದುವೆ ದಿವಸ ಆಗಲಿ ಅಥವಾ ಸಮಾವರ್ತನೆ ದಿವಸ ಆಗಲಿ, ಬೆಳಗ್ಗಾತ ಎದ್ದು ಎಣ್ಣೆ ಶಾಸ್ತ್ರ ಆಗ್ಬೇಕು, ಮತ್ತೆ ಅರಸಿನ ಹಚ್ಚಿ ಸ್ನಾನ ಮಾಡಬೇಕು, ಇದೆಲ್ಲ ಕ್ರಮ ಉಂಟು. ಇವಾಗಿನ ಮಕ್ಕಳು ಇದನ್ನೆಲ್ಲ ಕೇಳ್ತಾರ? ನಾವಲ್ಲಿಗೆ ಶಾರ್ಟ್ ಮಾಡ್ಕೊಂಡಾಯ್ತು ಇದನ್ನ. ಹಾಗೆ ಆ ಕ್ರಮಗಳು ಹಿಂದೆ ನಮ್ಮಲ್ಲಿ ಇತ್ತು, ನಾವು ಇಟ್ಟುಕೊಂಡಿದ್ದೇವೆ ಅಂತ ಹೇಳುದು ನಾನು.
ಅಲ್ಲಿ ಆಯ್ತು ಆಯ್ತು. ಶಾಸ್ತ್ರ ಆ ಏನು ಅಂತ ಹೇಳಿದ್ರೆ ಜೀರಿಗೆ ಇಡ್ಲಿಕ್ಕೆ ಆಗ್ಲಿ, ಅರಿಶಿನ ಇಡ್ಲಿಕ್ಕೆ ಆಗ್ಲಿ, ಇದಕ್ಕೆಲ್ಲ ಅರಿಶಿನ ಕೊಂಬಲ್ಲಿ ಅದನ್ನು ದಾರ ಮಾಡಿಕೊಂಡು ಇಬ್ಬರಿಗೆ ಕಟ್ಟುವುದು, ಇದೆಲ್ಲ ವೇದ ಮಂತ್ರಗಳಲ್ಲಿ ಉಲ್ಲೇಖ ಇಲ್ಲ, ವೇದೋಕ್ತವಾದ ಕರ್ಮಾಂಗಗಳಲ್ಲ, ಅದೆಲ್ಲ ಸಾಂಪ್ರದಾಯಿಕ ಅದೇ. ಓಕೆ ಓಕೆ. ಈಗ ನಮ್ಮಲ್ಲಿ ಅಷ್ಟೇ ಅಲ್ಲಿ ಲಾಜ ಹೋಮ ಮಾಡಬೇಕು ಅಂತ ಹೇಳ್ತೇವೆ, ಅರಳು ಹೋಮ ಮಾಡಬೇಕು ಅಂತ. ಅರಳು ಹೋಮ ಮಾಡಬೇಕು ಅಂತ ಹೇಳುವಾಗ ಅಲ್ಲಿ ಹೆಂಡತಿಯ ತಮ್ಮನೇ ಅಲ್ಲಿ ಎಂತದ್ದು ಅರಳು ಹಾಕಬೇಕು ಅಂತ ಶಾಸ್ತ್ರೋಕ್ತದ ಸಂಗತಿ ಏನಲ್ಲ, ಅದು ಸಂಪ್ರದಾಯ, ಅದು ರೂಢಿಯಲ್ಲಿ ಬಂದದ್ದು. ಹಾಗೆಯೇ ಅವರು ಮಾಡುವಂತಹ ಕರ್ಮಗಳು ಆ ಪ್ರದೇಶದ ಅವರ ಆ ಆ ಒಂದು ಸ್ಥಳೀಯವಾದಂತಹ ಪ್ರಾಂತದ ಕೆಲವು ಸಂಪ್ರದಾಯಗಳು ಬಿಟ್ರೆ, ದಾರಾದಿಗಳೆಲ್ಲ ಧಾರೆ ಆಗಲಿ ಅಥವಾ ಕನ್ಯಾದಾನ ಆಗಲಿ ಇಂಥದ್ದನ್ನೆಲ್ಲ ಸರ್ವೇ ಸಾಮಾನ್ಯವಾಗಿ ಎಲ್ಲ ಕಡೆಯೂ ಒಂದೇ ಲೆಕ್ಕ ಇರ್ತದೆ. ಮತ್ತೀಗ ಅದು ಈ ಹೋಮ ರಾಜಹೋಮಗಳು ಎಲ್ಲ ಕಡೆ ಇಲ್ಲ ಅಲ್ಲ? ಇಲ್ವಾ? ಎಲ್ಲ ಇದರಲ್ಲಿ ರಾಜಹೋಮ ಇಲ್ಲ ಅಲ್ಲ? ನಮ್ಮ ಇರ್ಬೋದು, ಗೊತ್ತಿಲ್ಲ. ಅಂತ ನಮ್ಮ ನಾನು ಕೇಳಿದ್ದೆ ನಿಮಗೆ. ಹೌದೌದೌದು, ಇರ್ಬೋದು, ಗೊತ್ತಿಲ್ಲ. ಅಲ್ಲಿಯ ಕ್ರಮಗಳು ಇತರ ಕಡೆ ಕ್ರಮಗಳು ಅಷ್ಟಾಗಿ ಪರಿಚಯ ಇಲ್ಲ ನನಗೆ, ಇರಬಹುದು. ಸಾಧಾರಣವಾಗಿ ನಾನು ಹೇಳುದು, ಸಾಧಾರಣವಾಗಿ ಎಂಥದ್ದು ಸ್ವಲ್ಪ ವ್ಯತ್ಯಾಸ ಇರ್ಬೋದು, ವಿವಾಹ ವಿಧಿಯಲ್ಲಿ ಸ್ವಲ್ಪ ವ್ಯತ್ಯಾಸ ಇರ್ಬೋದು, ಆದರೆ ಮುಖ್ಯ ಕಾಲಘಟ್ಟಗಳು ಕನ್ಯಾದಾನ ಇಂಥದ್ದೆಲ್ಲ ಪ್ರಧಾನ ಘಟ್ಟಗಳು ಒಂದೇ ರೀತಿ ಇರ್ತದೆ ಅಂತ ನನ್ನ ಅಭಿಪ್ರಾಯ. ಈಗ ನಮ್ಮ ಲೆಕ್ಕದಲ್ಲಿ ಮುಹೂರ್ತ ಅಂದ್ರೆ ಯಾವುದು? ಮಾಲ ಇದು ಮಾಡುದಾ, ಮಾಂಗಲ್ಯ ಧಾರಣವ, ಯಾವುದು ಮುಖ್ಯ ಪಾಯಿಂಟ್? ಮುಹೂರ್ತ ಅಂತ ಒಂದು ಟೈಮ್ ನೀವು ಹೇಳಿದ್ರೆ. ಮುಹೂರ್ತ ಹೇಳುದು ಧಾರೆಗೆ ಮುಹೂರ್ತ ಹೇಳುದು, ಕನ್ಯಾದಾನ ಧಾರಾದತ್ತವಾಗಿ ಕನ್ಯಾದಾನ ಮಾಡುವುದೇ ಮುಹೂರ್ತ. ಕನ್ಯಾದಾನ ಮುಖ್ಯ, ಮುಹೂರ್ತ ಅಂತ ಹೇಳುದು. ಆಯ್ತು. ಹೌದೌದು. ನಾವು ಅಲ್ಲಿ ಹೇಳುವುದು ಹಾಗೆ ಧಾರೆದ ಮುಹೂರ್ತ ಅಂತ ಹೇಳುದು, ಧಾರೆಗೆ ಮುಹೂರ್ತ ಅಂತ ಹೇಳುದು. ತುಂಬಾ ಎಲ್ಲ ಕ್ವಶನ್ಸ್ ತಲೆಯಲ್ಲಿ ನಿಮ್ಮ ಮಾತು ಕೇಳುವಾಗ ಮತ್ತೆ ಇನ್ನೊಂದು 4 ಕ್ವಶನ್ ಬರ್ತದೆ ತಲೆಯಲ್ಲಿ. ಹೌದೌದು. ಅಲ್ಲ, ಸಂಪ್ರದಾಯಗಳು ಹಾಗೆ ಅಲ್ವಾ, ಕ್ವಶನ್ಗಳು ನಮಗೆ ಕ್ವಶನ್ ಮೂಡ್ತದೆ. ಯಾಕೆ ಗೊತ್ತಾ? ನಾವು ಅಷ್ಟು ಮುಂದೆ ಹೋಗಿ ಆಗಿದೆ ಆ ಕ್ರಮಗಳನ್ನೆಲ್ಲ ಬಿಟ್ಟು. ಆದ್ರಿಂದ ನಮಗೆ ಇದ್ರ ಬಗ್ಗೆ ಹಿಂದೆ ಎಲ್ಲ ಮನೆಯವರೇ ಹೇಳ್ತಿದ್ರು, ನಮ್ಮ ಹಿರಿಯರು ಹೇಳ್ತಿದ್ರು. ಇವಾಗ ಹಿರಿಯರು ಹೇಳಿದ್ರು ನಾವು ಕೇಳೋ ಪರಿಸ್ಥಿತಿಯಲ್ಲಿ ನಾವು ಇಲ್ಲ, ನಾವು ಕೇಳುವುದಿಲ್ಲ ಅಂತ ಗೊತ್ತುಂಟು ಅವ್ರಿಗೆ, ಅವರು ಹೇಳುದು ಇಲ್ಲ. ಹಾಗಾಗಿ ನಮಗೆ ಎಲ್ಲವೂ ಪ್ರಶ್ನೆ ಆಗ್ತದೆ. ಮತ್ತೆ ಗೂಗಲ್ ನಲ್ಲಿ ಬಂದ್ರೆ ಮಾತ್ರ ವೇದವಾಕ್ಯ. ಹೌದಾ? ಸರಿ. ಒಳ್ಳೆದು, ನಮಸ್ಕಾರ. ಬೇರೆ ಯಾರಾದ್ರೂ ಉಂಟಾ? ಆಯ್ತು. ಆಯ್ತು ಆಚಾರ್ಯ, ಧನ್ಯವಾದ. ಬರುವ ವಾರ ನೋಡುವನ. ಆಯ್ತು. ಸ್ವಲ್ಪ ಇಂಟರ್ನೆಟ್ ನ ಸಮಸ್ಯೆ ಆಗಿ ಸ್ವಲ್ಪ ನಿಮ್ಗೆ ಎಲ್ಲ ಡಿಸ್ಟರ್ಬ್ ಆಯ್ತಾ ಅಂತಲ್ವಾ? ಇಲ್ಲ, ಈಗ ಸರಿಯಾಗಿದೆ. ಸಪ್ತಪದಿ ಕ್ಲಿಯರ್ ಬಂತು. ಸಪ್ತಪದಿ ಒಂದು ಕ್ಲಿಯರ್ ಬಂತು. ಅದು ಇವತ್ತಿದು ಹೈಲೈಟ್ ಅಂತ ಹೇಳ್ಬೋದು. ವೆರಿ ನೈಸ್, ವೆರಿ ಗುಡ್. ಮುಂದಿನ ದಿವಸ ನೋಡೋಣ, ಮುಂದಿನ ಈ ಹಿಂದಿನ ಇವತ್ತಿನ ಪಾಠದಲ್ಲಿ ಸಪ್ತಪದಿಗಿಂತ ಹಿಂದಿನ ಭಾಗದಲ್ಲಿ ಅರ್ಥ ಆಗದ ಪ್ರಶ್ನೆಗಳು ಏನಿದ್ರು ನನಗೆ ವಾಟ್ಸಾಪ್ ಮೂಲಕ ಕೇಳ್ಬೋದು. ಅದಕ್ಕೆ ನನಗೆ ತಿಳಿದ ಮಟ್ಟಿಗೆ ಉತ್ತರ ಹೇಳುವ ಪ್ರಯತ್ನ ಮಾಡ್ತೇನೆ. ಧನ್ಯವಾದ ಆಚಾರ್ಯ. ಆಯ್ತು. ಶ್ರೀಕೃಷ್ಣ. ಬರುವ ನೋಡುವ. ಆಯ್ತು. ಶ್ರೀಕೃಷ್ಣ.